ಸರ್ವರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ 889ನೆಯ ಬಸವ ಜಯಂತಿಯ ಶುಭಾಶಯಗಳನ್ನು ನಾನು ಡಾಕ್ಟರ್ ರಶ್ಮಿ ಮಂಜುನಾಥ, ಕೊವೆಂಟ್ರಿ, ಯುನೈಟೆಡ್ ಕಿಂಗ್ಡಮ್ ಇಂದ ಕೋರಲು ಬಯಸ್ತೇನೆ. ಭಾರತ ದೇಶದ ಕರ್ನಾಟಕದ ಭೂಪಟದಲ್ಲಿ 12ನೆಯ ಶತಮಾನವು ಸಾಮಾಜಿಕ ನೆಲೆಯ ದೃಷ್ಟಿಯಿಂದ ಬಹುಮುಖ್ಯ ಪಾತ್ರ ವಹಿಸಿದೆ. ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದ ಬಸವಣ್ಣನವರು 12ನೆಯ ಶತಮಾನದ ರಾಜನೀತಿಜ್ಞ, ತತ್ವಜ್ಞಾನಿ, ಕವಿ, ಭಕ್ತಿ ಚಳುವಳಿಯ ಸಂತ ಹಾಗೂ ಸಮಾಜ ಸುಧಾರಕ. ನಮ್ಮ ಹೆಮ್ಮೆಯ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಜಾಗೃತಿಯನ್ನ ಹರಡಿದ್ರು, ಅನುಭವ ಮಂಟಪವನ್ನ ಸ್ಥಾಪಿಸಿದ್ರು, ಮಹಿಳೆಯರಿಗೆ ಸಮಾನವಾದ ಸಾಮಾಜಿಕ ಹಾಗೂ ಧಾರ್ಮಿಕ ಹಕ್ಕನ್ನ ಪ್ರತಿಪಾದಿಸಿದ್ರು. ಕಾಯಕವೇ ಕೈಲಾಸ ಎಂಬುದು ಬಸವಣ್ಣನವರ ಘೋಷವಾಕ್ಯ. ಇಂತಹ ಮಹಾನ್ ಪುರುಷರ ಜಯಂತಿಯನ್ನ ಇಂದು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಇಂದಿನ ಗ್ಲೋಬಲ್ ಬಸವ ಜಯಂತಿ ಆಚರಣೆಯು ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಈ ಸಂಸ್ಥೆಯ ನೇತೃತ್ವದಲ್ಲಿ ನಡೀತಾ ಇದೆ. ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಶ್ರೀಶೈಲ್ ಹಾದಿಮನಿಯವರು ವಿಶ್ವದ ಹಲವಾರು ಬಸವ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಇಂದಿನ ಆನ್ಲೈನ್ ಬಸವ ಜಯಂತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಬಸವ ಸಮಿತಿ ದುಬೈ UAE ಇಂದ ಶ್ರೀ ಚಂದ್ರು ಲಿಂಗದಳ್ಳಿಯವರು, ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಒಮಾನ್ ನಿಂದ ಶ್ರೀ ಪ್ರಕಾಶ್ ಉಳ್ಳಾಗಡ್ಡಿಯವರು, ಬಸವ ಸೆಂಟರ್ ಒಮಾನ್ ನಿಂದ ಶ್ರೀ ಶಿವಯೋಗಿ ಜವಳಗಡ್ಡಿಯವರು, ವಚನ ಸಮಾಜ ಪೋಲೆಂಡ್ ನಿಂದ ಶ್ರೀ ಶಿವಕುಮಾರ್ ಶೇಖರ್ ರವರು ಹಾಗೂ ಬಸವ ಸೆಂಟರ್ ಯುರೋಪ್ ನಿಂದ ಶ್ರೀ ಮಧು ಹೇಮೇಗೌಡ ಇವರೆಲ್ಲರೂ ಈ ಕಾರ್ಯಕ್ರಮವನ್ನ ಆಯೋಜಿಸುವಲ್ಲಿ ಕೈ ಜೋಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಕರ್ನಾಟಕ ಸರ್ಕಾರದ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಹಾಗೂ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಂತಹ ಮಾನ್ಯ ಶ್ರೀ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಆದರದ ಸ್ವಾಗತ. ಜಗದ್ಗುರು ಪೂಜ್ಯ ಗಂಗಾ ಮಾತಾಜಿ ಅವರು ಹಾಗೂ ಜಗದ್ಗುರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರು ತಮ್ಮ ಆಶೀರ್ವಚನವನ್ನ ನೀಡಲಿದ್ದಾರೆ. ಅವರಿಗೂ ಆದರದ ಸ್ವಾಗತ. ಕರ್ನಾಟಕ ಸರ್ಕಾರದ KSHDC, ಕರ್ನಾಟಕ ಸ್ಟೇಟ್ ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಇದರ ಚೇರ್ಮನ್ ರಾದಂತಹ ಡಾಕ್ಟರ್ ಬೇಲೂರ್ ರಾಘವೇಂದ್ರ ಶೆಟ್ಟಿ ಅವರು ಹಾಗೂ KSHDCಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಶ್ರೀ DP ಪ್ರಕಾಶ್ ಅವರು ಸಹ ಮುಖ್ಯ ಆಹ್ವಾನಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಮಾತುಗಳನ್ನ ಆಲಿಸಲು ನಾವೆಲ್ಲರೂ ಕಾತರದಿಂದ ಎದುರು ನೋಡ್ತಾ ಇದ್ದೇವೆ. ಈ ಎಲ್ಲ ಮಹನೀಯರಿಗೂ ಆತ್ಮೀಯ ಆದರದ ಸ್ವಾಗತ, ಸುಸ್ವಾಗತ. ಝೂಮ್ ಮೂಲಕ ಅಲ್ಲದೆ ಈ ಕಾರ್ಯಕ್ರಮವು ಕರ್ನಾಟಕದ ಅನೇಕ ಟಿವಿ ಚಾನೆಲ್ಗಳಾದಂತಹ ಜಿ ಕನ್ನಡ ನ್ಯೂಸ್, ನ್ಯೂಸ್ ಕರ್ನಾಟಕ, ನ್ಯೂಸ್ ಲಾಠಿ, ನ್ಯೂಸ್ ಫಸ್ಟ್ ಕನ್ನಡ, ವಿ ನ್ಯೂಸ್ 24 ಕನ್ನಡ, ಬಾಲ್ಕನಿ ಟಿವಿ, ಹೀಗೆ ಅನೇಕ ಟಿವಿ ಚಾನೆಲ್ಗಳಲ್ಲಿ ನೇರವಾಗಿ ಬಿತ್ತರಗೊಳ್ತಾ ಇದೆ. ಅಲ್ಲದೆ ಯೂಟ್ಯೂಬ್ನಲ್ಲಿ ಹಾಗೂ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ವೆಬ್ಸೈಟ್ನಲ್ಲೂ ಸಹ ಲೈವ್ ಸ್ಟ್ರೀಮ್ ಆಗ್ತಾ ಇದೆ. ಈ ಎಲ್ಲ ಶ್ರೋತೃಗಳಿಗೂ ಸಹ ಆದರದ ಸ್ವಾಗತ, ಸುಸ್ವಾಗತ. ಅನೇಕ ರಾಷ್ಟ್ರಗಳು ಪಾಲ್ಗೊಳ್ಳುತ್ತಿರುವ ಈ ಕಾರ್ಯಕ್ರಮದಲ್ಲಿ ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆಯನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಬಯಸ್ತೇನೆ. ಬಸವ was a social and spiritual reformer. His teachings are universal and plural. His message of brotherhood and reforms are the guiding principles for the betterment of the world. Today's Basava Jayanti celebrations is organized by Basava Center of North America, which is an organization with very dedicated individuals such as Shri Srishail Hadimani, who is the president of BCNA, who is working tirelessly in pursuit of promoting human values and Basava philosophy. The mission of the organization is to promote human values based on the teachings of Lord Basavanna and his contemporaries, to promote equality, equanimity, and egalitarianism principles, to strengthen and promote the harmonious social relationships within the community. Basava Center of North America has established a center in Atlanta and is catering to the needs of the general membership living in United States of America and Canada. A warm welcome to all of you to today's Basava Jayanti celebrations.
we have all come together on a virtual online platform to celebrate the life of the 12th century saint, philosopher, and social reformer who spread the universal message of unity of mankind, equality, brotherhood, and compassion, which transcends religious boundaries, which is relevant even today in building a modern, inclusive, and progressive society. Global Basava Jayanti celebrations of today is hosted by Basava Center of North America in coordination with Basava Samiti Dubai, UAE, Basava Center Oman, Vachana Samaja Poland, Jagatika Lingayata Mahasabha Overseas Oman, Basava Center of Europe, and supported by several Basava organizations all around the world. Basava Center of North America and Global Basava Foundation are putting their efforts into bringing all the Basava organizations under one umbrella to celebrate the life and philosophy of Basavanna. In the last 4 years, the Global Basava Foundation and the BCNA have hosted Global Basava Jayanti celebrations and brought together several dignitaries, Swamijis, and intellectuals, including the Prime Minister of India, Shri Narendra Modi ji, on one platform to celebrate the life of Basavanna and his teachings. Today also happens to be Mother's Day, widely celebrated as Mother's Day all around the globe. Happy Mother's Day to one and all, especially to the wonderful mothers out there. I'm sure you'll all agree with me when I say that a woman is a pillar of any household. She multitasks, juggling family, work, social commitments. So happy Mother's Day to one and all. ಈಗ ಬಸವ ಜಯಂತಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. We would now like to start the program with a Vachana recital by Shri Nachiket Yakkundi. Shri Nachiket Yakkundi is a renowned Hindustani vocal singer in United States of America. He's a disciple of Hindustani classical maestro Pandit Basavaraj Rajguru. He is also an accomplished software engineer and currently lives in San Francisco, USA. ನಚಿಕೇತ್ ಯಕ್ಕುಂಡಿ ಅವರನ್ನ ಈಗ ಆಹ್ವಾನ ಮಾಡ್ತಾ ಇದ್ದೀನಿ ತಮ್ಮ ವಚನ ಗಾಯನವನ್ನ ನೀಡಲು. ಶ್ರೀ ನಚಿಕೇತ್ ಯಕ್ಕುಂಡಿ ಅವರು. ನಮಸ್ಕಾರ, ನನ್ನ ಹೆಸರು ನಚಿಕೇತ್ ಯಕ್ಕುಂಡಿ. ನಾ ಇಲ್ಲ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಾಗಿರ್ತೀನಿ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪ್ರಸಾದದಿ
ಛಲಬೇಕು ಶರಣಂಗೆ ಪ್ರಸಾದ ದಿಟ್ಟವೆಂಬ ಛಲಬೇಕು ಶರಣಂಗೆ ಛಲಬೇಕು ಶರಣಂಗೆ ಪ್ರಸಾದ ದಿಟ್ಟವೆಂಬ ಛಲಬೇಕು ಶರಣಂಗೆ ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು 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 ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಛಲಬೇಕು ಶರಣಂಗೆ ಗಗ ಪಾವ 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 ಧಪ ಧಪ ಮ ಗಮ 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 ರೇ ಗ ಪಾವ ಪಪ್ಪ ಗ ಪ ನಿ 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 ಗ ಪ ನಿ ನಿ ದ ನಿ ಸ ನಿ ಸ ನಿ ಸ ರೇ ರೇ ಸ ನಿ ಸ ದ ಗ ಗ ರೇ ಸ ರೇ ರೇ ಸ ನಿ ಸ ದ ನಿ ಸ ರೇ ಸ ರೇ ಸ ನಿ ದ ಸ ನಿ ಸ ದ ಗ ರೇ ಸ ನಿ ರೇ ಸ ನಿ ದ ನಿ ಸ ರೇ ಸ ನಿ ದ ನಿ ದ ಪ ಧ ಪ ಮ ಗ ರೇ ಗ ಪ ನಿ ದ ನಿ ಸ ರೇ ನಿ ಸ ನಿ ಸ ದ ನಿ ಸ ಧ ನಿ ಸ ದ ನಿ ಸ ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ ಛಲವಿಲ್ಲದವರ ಮೆಚ್ಚ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಛಲಬೇಕು ಶರಣಂಗೆ ಛಲಬೇಕು ಧನ್ಯವಾದಗಳು ಶ್ರೀ ನಚಿಕೇತ್ ಯಕ್ಕುಂಡಿ ಅವರಿಗೆ. ಬಹಳ ಸುಶ್ರಾವ್ಯವಾಗಿತ್ತು ನಿಮ್ಮ ವಚನ ಗಾಯನ. What a wonderful way to start the program with such a meaningful vachana talking about determination, depicting the values which a Sharana should possess, emphasizing the importance of determination to remain true to one's own principles and values. Thank you once again to Shri Nachiketh Yakkundi. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸ್ವಾಗತ ಭಾಷಣವನ್ನ ನೀಡಲಿಕ್ಕೆ ನಾನು ಡಾಕ್ಟರ್ ಶ್ರೀಶೈಲ್ ಹಾದಿಮನಿ ಅವರನ್ನ ಆಹ್ವಾನ ಮಾಡ್ತೀನಿ. ಶ್ರೀಶೈಲ್ ಹಾದಿಮನಿ ಅವರ ಒಂದು ಕಿರು ಪರಿಚಯ. He is very well known to all of us. Shri Srishail Hadimani is very passionate about Basava philosophy. Over the last 25 plus years, he has actively organized several programs to propagate Basava philosophy
and has delivered talks on various topics associated with Basava philosophy. He has conducted Linga Puja and meditation sessions all around the world. Sri Shail Hadimani has served and contributed immensely to several organizations in various roles, such as a volunteer, board member, and president of various organizations. He is currently serving as a president of Basava Center of North America, which is currently serving the community in the USA and Canada in preserving, promoting, and propagating Basava philosophy. I would now like to welcome Sri Shail Hadimani to welcome everyone, please. Thank you. Om Shri Guru Basavalingaya Namaha. Yanna Vamakshema Nimmadayya, Yanna Hani Vriddhi Nimmadayya, Yanna Mana Pamana Nimmadayya, Ballige Kai Dimitte Kudala Sangamadeva. O Lord, my joy and sorrows are yours, my profit and loss are yours, my grace and disgrace are yours, is a fruit burdened to the wheel, Kudala Sangamadeva. Sarvarigu Sharnu Sharanarthi, on behalf of Basava Center of North America and on behalf of all the participating organizations such as the Basava Samiti Dubai, Basava Center of Oman, Basava Center of Europe, Jagatika Lingayata Mahasabha Overseas, and Vachana Samaj of Poland, I would like to welcome you all for this global event, the Global Basava Jayanti celebration, to celebrate the life and legacy of Lord Basaveshwara. Lord Basaveshwara, to me, he is not an individual. He is a divine soul who walked on this earth in the 12th century and whose words breaks the barriers of caste, creed, color, and gender and unites all the human beings as one creation of God. That is Vishwa Manava Dharma. That's a universal religion. Today, we are very happy to have our chief guests and invited speakers, Jagadguru Paramapuja Ganga Mataji, Jagadguru Paramapuja Panditaradya Sivacharya Swamiji of Sanehalli, and our Honorable Minister, Dr. Ashwath Narayana, he is IT, BT and Higher Education Minister, and Dr. Beluru Raghavendra, and our Honorable guest, DP Prakash, are attending and addressing us on this auspicious event. In addition to several volunteers and organizers and various Basava followers who are joining this event, I would like to welcome everyone. Also, this event has been telecasted live on several Indian channels. I would like to welcome all the viewers for this event. And once again, wish you all a very happy Basava Jayanti and welcome you all for this event. Sarvarigu Sharnu Sharanarthi. ಧನ್ಯವಾದಗಳು ಶ್ರೀ ಶೈಲ್ ಹಾದಿಮನಿ ಅವರಿಗೆ. ಈಗ ಬಸವ ಜಯಂತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಇದನ್ನ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಹಾಗೂ ದೀಪವನ್ನ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ ಪೂಜ್ಯ ಜಗದ್ಗುರು ಗಂಗಾ ಮಾತಾಜಿ ಅವರು. Today's Basava Jayanti program is going to be inaugurated by Pujya Ganga Mataji by garlanding the statue of Basavanna and by lighting the lamp. I would now like to welcome Pujya Jagadguru Ganga Mataji to please inaugurate the program. Thank you. Jyoti beradali, bedesali, bedesali, Vishwa prema bedesali, beradali, beradali, Basava Jyoti beradali, bedesali, bedesali, Vishwa prema bedesali, Melo kilemba asamate aliyali. ಎಲ್ಲರೂ ಸಮರೆಂಬ ಸದ್ಭಾವ ಮೂಡಲಿ ಬಲ್ಲಿದ ಬಡವ ಭೇದ ಭಾವ ತೊಲಗಲಿ ಕ್ಷುದ್ರ
ಬುದ್ಧಿಯ ಕತ್ತಲೆಯು ಹರಿಯಲಿ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ. ಧನ್ಯವಾದಗಳು ಜಗದ್ಗುರು ಪೂಜ್ಯ ಗಂಗಾ ಮಾತಾಜಿ ಅವರಿಗೆ. ಈಗ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಈ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಹಾಗೂ ಈ ಸಂಸ್ಥೆಯ ಧ್ಯೇಯೋದ್ದೇಶಗಳ ಬಗ್ಗೆ ನಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಈ ಸಂಸ್ಥೆಯ ಚೇರ್ಮನ್ ರಾದಂತಹ ಸ್ಟೀವ್ ರಾಶ್ ಅವರನ್ನ ಆಹ್ವಾನ ಮಾಡ್ತಾ ಇದ್ದೇನೆ. I would now like to call upon and invite Mr. Steve Roche to tell us a bit about Basava Center of North America and its objectives. Just to tell a little bit about Mr. Steve Roche, he has been a noteworthy leader in the enterprise business software space. He served software giant SAP in Germany as director of Central and Eastern Europe, collaborated with MIT. With his entrepreneurial skills, he went on to build LSI Consulting. Under his leadership, the company grew organically to over multi-million dollars in revenues. He also co-funded several companies over the last 25 plus years, focusing on transforming the business with best in class. Besides his busy global travel and assignments, Steve is very much interested in pursuing his spiritual journey. When he came across Basava philosophy through his friends and colleagues at work, he developed a keen interest to learn more about Basavanna and contemporary Sharanas in general, and principles of Kayaka, Dasoha, and Anubhava in particular. In order to learn and practice the philosophy in its entirety from its grassroots, Steve got Linga Dikshe initiation from Pujya Jagadguru Ganga Mataji in December and is routinely enriching his knowledge base on Basava philosophy. Currently, Steve is serving Basava Center of North America as its chairman. I would now like to invite Mr. Steve Roche to give us an overview of the organization BCNA and also tell us a little bit about its objectives. Over to Mr. Steve Roche. Sharanu. I wish you all a very, very happy Basava Jayanti. It's the birth anniversary of our Lord. And to me, Basava philosophy is not really just one of religion. It really is, to me, a spiritual philosophy. And if there's ever a need, right now we have the need of the hour, really to promote human values across the entire globe. Vajrayana philosophy or Basava philosophy is not just a 12th century philosophy, but it really is, in my opinion, the philosophy of human values teaching are pretty basic. They're equality and, of course, human dignity. And they have not just preached and forgot, they've practiced to the core of it and finally sacrificed their life for the principles. And to me, personally, that is what has attracted me to this community. Vachana for your notes. The power of knowledge destroys the ignorance. The power of the light dissipates the darkness. The power of the truth destroys the untruth. The power of the Purusha gem destroys base metal. Oh Lord, the spiritual experience of Kudala, Sangama, Sharanas destroys my worldliness. Let me tell you a little bit about what we're trying to do at the Basava Center of North America. We have a few missions and objectives. Firstly, to build and have our own Basava Community Center called Anubhava Mantapa here in Atlanta, which will cater to the needs of all Basava followers living in this part of the world and those who visit us. This center will consist of a library containing books of Basava philosophy and Vaishnanas, etc. We will have a meditation hall where we will do Linga Puja, meditation and prayer. Plan on starting a soup kitchen in the true spirit of Daswa to serve the needy and, of course, visitors to our center. And finally, down the line, we'd like to have our own ground for Basava followers.
We're very focused on our mission to fulfill our requirements, and our missions will not compete with any individuals or any other organizations. We're more than happy and willing to join hands with all like-minded individuals and organizations around the world. May Lord Basava bless us all. On that note, I would like to invite Dr. Ashwath Narayan, who's Honorable Minister of Higher Education, Information Technology, Biotechnology, Science and Technology, Electronics, Skill Development, Entrepreneurship, and Livelihood at the Government of Karnataka to launch our BCNA, Basava Center North America, application and say a few words. Sharanu Thiglu. ಧನ್ಯವಾದಗಳು ಸ್ಟೀವ್ ಅವರಿಗೆ. ಈಗ ಮಾನ್ಯ ಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಆಗಮಿಸಿದ್ದಾರಾ ಕಾರ್ಯಕ್ರಮಕ್ಕೆ? We are still waiting for him. We can continue with the program. ಓಕೆ, ಧನ್ಯವಾದಗಳು. ಈಗ BCNA ಆ್ಯಪ್ನ ಬಿಡುಗಡೆ ಮಾಡುವ, ಲೋಕಾರ್ಪಣೆ ಮಾಡುವ ಸುಸಂದರ್ಭ. BCNA ಆ್ಯಪ್ನ ಬೆಂಗಳೂರಿನ IT ಆ್ಯಪ್ ಕಂಪನಿಯಾದಂತಹ ವೆರ್ಬಿಂಡಿನ್ ಅವರು ಅತ್ಯುತ್ತಮವಾಗಿ ತಯಾರಿಸಿದ್ದಾರೆ. ಈ ಆ್ಯಪ್ನಲ್ಲಿ ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ವೆಬ್ಸೈಟ್ನ ಎಲ್ಲ ವಿಷಯಗಳು ಲಭ್ಯವಿದೆ. ಅನೇಕ ಶರಣರ ಬಗ್ಗೆ ಮಾಹಿತಿ ಹಾಗೂ ಅವರ ವಚನಗಳು ಲಭ್ಯವಿದೆ. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿದೆ. ಪ್ರತಿನಿತ್ಯ ಒಂದೊಂದು ವಚನ ಇದರಲ್ಲಿ ಪ್ರಕಟಗೊಳ್ಳಲಿದೆ. BCNAದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ, ವಿಡಿಯೋಗಳು ಕೂಡ ಲಭ್ಯವಿದೆ ಈ ಆ್ಯಪ್ನಲ್ಲಿ. ಮುಂದಿನ ದಿನಗಳಲ್ಲಿ BCNAದ ಎಲ್ಲ ಕಾರ್ಯಕ್ರಮಗಳನ್ನು ನೇರವಾಗಿ ಈ ಆ್ಯಪ್ ಮೂಲಕ ನೋಡುವ ಫಂಕ್ಷನ್ ಅನ್ನು ಸಹ ಈ ಆ್ಯಪ್ಗೆ ಅಳವಡಿಸಲಾಗುತ್ತದೆ. Members can have microblogging sites. Members can also sign up volunteering themselves into various tasks of the organization. Shri Shail Hadimani deserves a huge applause for his vision and hard work in making this app a reality. It is great to see that BCNA has embraced this modern technology and used it for the purpose of propagation of Basava philosophy all around the globe. ಬಸವಣ್ಣನವರ ಸಾಕ್ಷಿಯಾಗಿ BCNA ಆ್ಯಪ್ನ ಲೋಕಾರ್ಪಣೆ ಮಾಡಲಾಗುತ್ತಿದೆ. ಈಗ ಇದಕ್ಕೆ ನಿಮ್ಮೆಲ್ಲರ ಸಹಾಯ, ಸಹಕಾರ, ಪ್ರೋತ್ಸಾಹ ಸದಾ ಇರಲಿ ಅಂತ ಹಾರೈಸ್ತಾ ಇದ್ದೀನಿ, ಕೇಳ್ಕೊತಾ ಇದ್ದೀನಿ. ಈ BCNA ಆ್ಯಪ್ ಬಗೆಗೆ ಒಂದು ಚಿಕ್ಕ ವಿಡಿಯೋವನ್ನ ಈಗ ನೋಡೋಣ. ಬಸವಣ್ಣನವರ ವಚನ ತುಂಬಾ ಧನ್ಯವಾದಗಳು ರಶ್ಮಿ ಅವರೇ. ಕಾರ್ಯಕ್ರಮ ಮುಂದುವರಿಸುತ್ತಾ ಇವಾಗ ನಾವು ನೋಡೋಣ ಒಂದು ವಚನ ಗಾಯನ ರಶ್ಮಿ ಅವರಿಂದ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಾಕ್ಟರ್ ರಶ್ಮಿ ಮಂಜುನಾಥ ಅವರು ಡಾಕ್ಟರ್ ಇದ್ದಾರೆ ಕಾವೆಂಟ್ರಿ, ಇಂಗ್ಲೆಂಡ್ ಅಲ್ಲಿ. ರಶ್ಮಿ ಹ್ಯಾಸ್ ಎ ಸ್ಟ್ರಾಂಗ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ and she is the daughter of a renowned musician and vice chancellor of Dr. Gangubai Hangal University of Mysuru, Professor Sarvamangala Shankar. Rashmi is a trained Karnataka classic music under the mentorship of her mother, and she has also learned Bharatanatyam and violin. She is a recipient of several central and state government scholarships in India, and she has represented India at the Asian Pacific Children's Convention, Fukuoka, Japan, and also represented Karnataka at the International Film Festival in New Delhi. She has given several programs on All India Radio and Doordarshana,
Rashmi is actively involved in organizing cultural events, and as an artist, she has performed in England for several years. Dr. Rashmi has several Kannada musical albums to her credit. Amongst them, Shivasharana Rasunada, Haridasa Rasunada, and Sugar Free are noteworthy. She is currently promoting Basava philosophy and Kannada language in the United Kingdom. With that introduction, now I would like to welcome you all for listening to Rashmi's Vachana. ಬಸವಣ್ಣನವರ ವಚನ ಎನಗಿಂತ ಕಿರಿಯರಿಲ್ಲಯ್ಯ, ಶಿವಭಕ್ತರಿಗಿಂತ ಹಿರಿಯರಿಲ್ಲಯ್ಯ. ಷಣ್ಮುಖ ಪ್ರಿಯ ರಾಗದಲ್ಲಿದೆ, ಆದಿತಾಳಕ್ಕೆ ಸಂಯೋಜಿತಗೊಂಡಿದೆ. ಇದಕ್ಕೆ ರಾಗ ಸಂಯೋಜನೆಯನ್ನ ಮಾಡಿರುವವರು ನನ್ನ ತಾಯಿ ಹಾಗೂ ಸಂಗೀತ ಗುರುಗಳಾದಂತಹ ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು. ಕೇಳಿ, ಎನಗಿಂತ ಕಿರಿಯರಿಲ್ಲಯ್ಯ. ಎನಗಿಂತ ಕಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಶಿವಭಕ್ತರಿಗಿಂತ ಹಿರಿಯರಿಲ್ಲಯ್ಯ, ಎನಗಿಂತ ಕಿರಿಯರಿಲ್ಲಯ್ಯ, ಶಿವಭಕ್ತರಿಗಿಂತ ಹಿರಿಯ
ಶ್ರೀಶೈಲ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. Thank you, Basaraj Avare. So we thank Srimati Rashmi Manjunatha for a wonderful rendition of the Vachana. Now we continue our program with the Ashirvachana from Parama Puja Ganga Mataji. To give a brief introduction about Mataji, now I would like to welcome Srimati Uma Hukkeri. So Srimati Uma Hukkeri is an active member of our community and she devotes her time in teaching Vachana Sahitya, Sharana philosophy to the children of North America. She gives invited speeches on various topics on women's contribution to Vachana Sahitya in the US and several other Kannada cultural associations. She has written and directed several plays and skits such as Basava Spurti, Anubhava Mantapa, and short skits based on Shunya Sampadane. The one noteworthy thing is during a pandemic period, she has coordinated and conducted over 100 lecture series on Shunya Sampadane. With that introduction, now I would like to welcome Srimati Uma Hukkeri to introduce Parama Puja Jagadguru Ganga Mataji. Over to Uma. Uma avare. Thank you, ಶ್ರೀಶೈಲ್ ಅವರೇ. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. Today it is my honor to introduce Her Holiness Jagadguru Shri Ganga Mataji, who is a renowned scholar, profound speaker on Basava philosophy. She has delivered
several invited talks around the world. Her in-depth knowledge, creative approach, compassion, and calm composition make her a unique ambassador of Basava philosophy. Shri Ganga Mataji is currently serving as Chief Pontiff of Basava Dharma Peetha, Kudala Sangama, Akka Mahadevi Peetha, Dharawada, and Allama Prabhu Shunya Peetha, Basava Kalyana, Allama Prabhu Yoga Peetha, Allamagiri, Channa Basavanna Jnana Peetha, Basava Gangotri, Bengaluru, Akka Nagalambika Peetha, Udavi. Mataji, along with her mentor, late Jagadguru Mate Mahadevi, has initiated and been involved in several social and spiritual activities through 1200 plus branches of Rashtriya Basavadala. Besides her spiritual mission, Mataji is also instrumental in providing basic education and upbringing of several orphans in India. ಬನ್ನಿ ಈಗ ಶ್ರೀ ಗಂಗಾ ಮಾತಾಜಿ ಅವರಿಂದ ಆಶೀರ್ವಾದ ವಚನವನ್ನು ಕೇಳೋಣ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನೆಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವನನ್ನ ಎನ ಹುನ್ಮಂದಿರದಲ್ಲಿ ಪ್ರಾರ್ಥಿಸುತ್ತ, ಮಹಾಜಗದ್ಗುರು ಮಾನವತಾವಾದಿ ಸ್ತ್ರೀಕುಲ ಉದ್ಧಾರಕ ಗುರು ಬಸವಣ್ಣನವರನ್ನ ಎನ್ನ ಹುನ್ಮನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರನ್ನ ಎನ್ನ ಮನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಮತ್ತು 889ನೆಯ ಬಸವ ಜಯಂತಿಯ ಅಂಗವಾಗಿ ಹಮ್ಮಿಕೊಂಡ ಗ್ಲೋಬಲ್ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಪರಮ ಪೂಜ್ಯರೇ, ಗೌರವಾನ್ವಿತ ಅತಿಥಿಗಳೇ, ದೇಶ ವಿದೇಶಗಳಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಬಸವ ಚೇತನಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಿಮ್ಮನ್ನ ಎಲ್ಲರನ್ನ ಒಂದುಗೂಡಿಸಿ ಈ ಗ್ಲೋಬಲ್ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶರಣರಾದಂತ ಶ್ರೀಶೈಲ್ ಹಾದಿಮನಿಯವರಿಗೂ ಮತ್ತು ಎಲ್ಲರಿಗೂ ಶರಣನ್ನ ಸಲ್ಲಿಸಿ ನಾನು ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧಾರ್ಮಿಕ ನಭದಲ್ಲಿ ಮಿನುಗುವ ಲಕ್ಷಾಂತರ ಮಹಾತ್ಮರುಗಳೆಂಬ ತಾರೆಗಳ ಮಧ್ಯದಲ್ಲಿ ಧ್ರುವ ನಕ್ಷತ್ರದಂತೆ ಸ್ಥಿರವಾಗಿ ಪ್ರಜ್ವಲಿಸುತ್ತಿರುವ ಮಿನುಗುವ ಚುಕ್ಕೆ 12ನೇ ಶತಮಾನದಲ್ಲಿರುವ ಗುರು ಬಸವಣ್ಣನವರು. ಅಂತೆಯೇ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ, ಅಗ್ನಿ ಖಡ್ಗವನಾಂತ ಅಧ್ಯಾತ್ಮ ಕ್ರಾಂತಿ ವೀರ, ದೇವದಯವೊಂದು ಹೇ ಧೀರ ಅವತಾರ ಶ್ರೀ ಬಸವೇಶ್ವರ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ. ಕಾರ್ತಿಕ ಕತ್ತಲೆ ಬಹಳಷ್ಟು ಕತ್ತಲೆ ಇರುತ್ತೆ. 12 ತಿಂಗಳ ಅಮಾವಾಸ್ಯೆ ಕತ್ತಲೆಯಲ್ಲಿ ಕಾರ್ತಿಕದ ಅಮಾವಾಸ್ಯೆ ಕತ್ತಲು ತುಂಬಾ ಕತ್ತಲೆ ಇರುತ್ತೆ. ಆ ಕತ್ತಲೆ ಇದ್ದಂತ ಸಂದರ್ಭದಲ್ಲಿ ಆಕಾಶದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದೀಪ ಬಂದ್ಬಿಟ್ರೆ ನಮಗೆಷ್ಟು ಸಂತೋಷ ಆನಂದವಾಗತ್ತೋ, ಅದೇ ರೀತಿ ಈ ಒಂದು ಅಜ್ಞಾನದ ಕತ್ತಲೆ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಅದು ಅಂಧಕಾರ ಇತ್ತು. ಈ ಅಜ್ಞಾನದ ಕತ್ತಲೆಯಲ್ಲಿ ಗುರು ಬಸವಣ್ಣನವರು ಆಕಾಶ ದೀಪವಾಗಿ ಈ ಜಗತ್ತಿಗೆ ಬಂದ್ರು. ಬಟ್ಟೆಗೆಟ್ಟವರಿಗೊಂದೊಂದು ದಿಕ್ಕಾಗಿ. ಬಟ್ಟೆಗೆಟ್ಟವರು ಅಂದ್ರೆ ಅವರಿಗೆ ಮಾರ್ಗ ಗೊತ್ತಿಲ್ಲ, ಅಧ್ಯಾತ್ಮದ ಸಂಸ್ಕಾರ ಗೊತ್ತಿಲ್ಲ, ಇವ್ಯಾವೂ ಗೊತ್ತಿಲ್ಲದವರಿಗೆ ದೊಂದು ದಿಕ್ಕಾಗಿ ಒಂದು ಮಾರ್ಗವನ್ನ ತೋರಿಸಲಿಕ್ಕೆ ಬಂದಂತ ಮಹಾಪುರುಷರು ಗುರು ಬಸವಣ್ಣನವರು ಅಂತ ಹೇಳ್ತಾ ಇದ್ದಾರೆ ಕವಿ ಕುವೆಂಪು ಅವರು. 8 ಶತಮಾನಗಳ ಹಿಂದೆ ಅವರು ಬಂದಿದ್ದು, 8 ಶತಮಾನಗಳ ಹಿಂದೆ ಬಂದ್ರು. ಹೇಗೆ ಬಂದ್ರು ಅವರು? ಬರಿಗೈಲಿಂದ ಬಂದ್ರೇನು? ಖಂಡಿತ ಇಲ್ಲ. ಅಗ್ನಿ ಖಡ್ಗವನಂತವು ಅಧ್ಯಾತ್ಮಕ ಕ್ರಾಂತಿವೀರ,
ಅವರು ಖಡ್ಗವನ್ನ ಹಿಡಿದುಕೊಂಡು ಬಂದ್ರಂತೆ. ಎಂಥ ಖಡ್ಗ, ಎಂಥ ತಲ್ವಾರ್ ಅಂದ್ರೆ ಅಗ್ನಿ ಖಡ್ಗ ಹಿಡ್ಕೊಂಡು ಬಂದ್ರು. ಅಗ್ನಿ ಖಡ್ಗ ಅಂದ್ರೆ ಬೆಂಕಿ ಖಡ್ಗ ಹೇಗ್ರಿ ಹಿಡ್ಕೊಂಡು ಬರ್ಲಿಕ್ಕಾಗತ್ತೆ ಅಂತ ನೀವ್ ಅನ್ಬಹುದು. ಅಂದ್ರೆ ಜ್ಞಾನ ಎನ್ನುವಂತಹ ಖಡ್ಗವನ್ನ ಹಿಡಿದುಕೊಂಡು ಈ ಭುವಿಗೆ ಅವತರಿಸಿ ಬಂದರು. ಅಂಥವ್ರು ಓ ಅಧ್ಯಾತ್ಮದ ಕ್ರಾಂತಿವೀರ, ನೀನು ಬರೀ ಖಡ್ಗವನ್ನ ಹಿಡಿದುಕೊಂಡು ಬಂದವರಷ್ಟೇ ಅಲ್ಲ, ನೀವು ಅಧ್ಯಾತ್ಮದ ಒಂದು ಕ್ರಾಂತಿವೀರರಾಗಿ ಈ ಜಗತ್ತಿಗೆ ಅವತರಿಸಿ ಬಂದ್ರಿ. ದೇವದಯವೊಂದು ಹೇ ಧೀರ ಅವತಾರ. ನೀವಷ್ಟೇ ಬಂದಿಲ್ಲ, ನಿಮ್ ಹಿಂದೆ ಭದ್ರವಾದಂತ ರಕ್ಷಾ ಕವಚರಾಗಿ ಆ ಪರಮಾತ್ಮನ ಅನುಗ್ರಹವನ್ನು ಹೊತ್ತುಕೊಂಡು ಈ ಜಗತ್ತಿಗೆ ಬಂದ್ರಿ. ಗುರು ಬಸವಣ್ಣನವರು ಈ ಜಗತ್ತಿಗೆ ಬಂದು ಏನ್ ಕಾರ್ಯ ಮಾಡಿದ್ರಿ ಅನ್ನೋದಕ್ಕೆ ಆ ಜಗದ್ಗುರು ಅಲ್ಲಮ ಪ್ರಭುದೇವರು ಬಹಳ ಚೆನ್ನಾಗಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಜೋಗಳ ಹಾಡುತ್ತಿದ್ದಾಳೆ ನೋಡ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣ ಹರಿದು ಜೋಗಳನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಎಂಥ ಅದ್ಭುತ ಸಂದೇಶವನ್ನ ಹೇಳ್ತಾ ಇದ್ದಾರೆ. ಅಜ್ಞಾನ ಎನ್ನುವ ತೊಟ್ಟಿಲೊಳಗೆ, ಅಜ್ಞಾನ ಎನ್ನುವಂಥ ತೊಟ್ಟಿಲು, ಈ ತೊಟ್ಟಿಲ ಒಳಗೆ ಜ್ಞಾನ ಎಂಬ ಶಿಶುವ ಮಲಗಿಸಿ ತುಂಬಾ ಸುಂದರವಾದಂತಹ ಒಂದು ಜ್ಞಾನ ಎನ್ನುವ ಕೂಸು ಶಿಶುವನ್ನ ಮಲಗಿಸಿದಾನಂತೆ. ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ, ಸಕಲ ವೇದ ಶಾಸ್ತ್ರಗಳೆನ್ನುವಂತ ಹಗ್ಗವನ್ನ ಕಟ್ಟಿದ್ದಾರೆ. ಕಟ್ಟಿಬಿಟ್ಟು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಜೋಗಳವಾಡುತ್ತಿದ್ದಾಳೆ ನೋಡ ಭ್ರಾಂತಿ ಎನ್ನುವ ತಾಯಿ. ಆ ಭ್ರಾಂತಿ ಎನ್ನುವ ತಾಯಿ ಜೋಗಳವನ್ನ ಹಾಡ್ತಾ ಇದ್ದಾಳಂತೆ. ಇಂಥ ಜೋಗಳ ಹಾಡ್ತಾ ಇದ್ದಂತ ಸಂದರ್ಭದಲ್ಲಿ ಪರಮಾತ್ಮನ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಮ ಪ್ರಭುದೇವರು, ತೊಟ್ಟಿಲು ಮುರಿದು, ಆ ತೊಟ್ಟಿಲು ಮೊದಲು ಮುರಿಬೇಕು, ನೇಣ ಹರಿದು, ನೇಣನ್ನ ಹರಿದು ಹೋಗ್ಬೇಕಂತೆ. ಆವಾಗ ಜೋಗಳನಿಂದಲ್ಲದೆ, ತೊಟ್ಟಿಲು ಮುರಿದು ಜೋಗಳ ಹರಿದು ನೇಣ ಹರಿದು ಜೋಗಳನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಗುಹೇಶ್ವರ ಲಿಂಗ ಕಾಣ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಸಮಾವೇಶವಾದಾಗ ಎಂತ ಒಂದು ಸಂಸ್ಕಾರ ಅವರಿಗೆ ಸಿಕ್ತು ಅಂದ್ರೆ, ಆರಾರ ಸಂಘ ಏನೇನ ಮಾಡದಯ್ಯ, ಕೀಡೆ ಕುಂಡಲಿನಿ ಆಗದೆ ಅಯ್ಯ, ಚಂದನದ ಸನ್ನಿಧಿಯಲ್ಲಿ ಪರಿಮಳ ತಾಗಿ ಬೇವು ಬಬ್ಬಳಿ ತರಿಯ ಗಂಧಂಗಳಾಗವೆ, ನಮ್ಮ ಕೂಡಲ ಸಂಗನ ಶರಣರ ಸನ್ನಿಧಿಯಿಂದ ಕರ್ಮ ನಿರ್ಮಳವಾಗದಿಹುದೇ. ಎಂಥ ಅದ್ಭುತ ಸಂದೇಶ. ಶರಣರ ಸಂಘ, ಶರಣರ ಸಹವಾಸ, ಅವ್ರ ಜೊತೆಯಲ್ಲಿದ್ದಾಗ ಏನಾಗತ್ತೆ ಅಂದ್ರೆ ಆರಾರ ಸಂಘ ಏನೇನು ಮಾಡದಯ್ಯ. ಸಂಘಗಳು ಭಾಳ ಇರ್ತಾವ್ರಿ. ಈ ಸಂಘದಲ್ಲಿ ಯಾರ್ಯಾರ ಸಂಘ ಅವ್ರವ್ರ ಸಂಸ್ಕಾರ ಹೇಗಿದೆಯೋ ಅದರಂತೆ ಅಲ್ಲಿ ಸಂಸ್ಕಾರ ಆಗತ್ತೆ. ಕೀಡೆ ಕುಂಡಲಿನಿ ಆಗದೆ ಅಯ್ಯ, ಒಂದು ಕೀಡೆ ಅನ್ನುವಂತ ಒಂದು ಹುಳು ಇದು ತಂದು ಬಿಟ್ಟು ಏನ್ ಮಾಡತ್ತೆ, ಮಣ್ಣಿನ ಗೂಡನ್ನದು ಕಟ್ಟತ್ತೆ. ಆ ಕಟ್ಟಿ ಅದ್ರೊಳಗದು ಇಟ್ಟು ಸಂಸ್ಕಾರವನ್ನು ಕೊಟ್ಟಾಗ ಅದ್ಭುತವಾಗಿ ಚಿಟ್ಟಿಯಾಗಿ ಅದು ಹೊರಗೆ ಬರ್ತಾ ಇದೆ. ಚಂದನ ಸನ್ನಿಧಿಯಲ್ಲಿ ಪರಿಮಳ ತಾಗಿ, ಚಂದನ ಗಿಡ, ಶ್ರೀಗಂಧದ ಗಿಡದ ಪಕ್ಕದಲ್ಲಿ ಆ ಬೇವಿನ ಮರ, ಜಾಲಿ ಮರ ಇವೆಲ್ಲ ಇದ್ದಂತ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಬೇವು ಬಬ್ಬಳಿ ತರಿ ಗಂಧಂಗಳಾಗವೆ. ಆ ಬೇವಿನ ಮರ ಇದ್ರೂ ಕೂಡ ಶ್ರೀಗಂಧದ ಮರದ ಪಕ್ಕ ಇತ್ತು ಅಂದ್ರೆ ಅದ್ರ ಗಾಳಿ ತಾಗಿ ಅದ್ರ ಘರ್ಷಣೆ ಆಗಿ ಅದನ್ನು ಕೂಡ ಪರಿಮಳವನ್ನ ಕೊಡ್ತಾ ಇರತ್ತಂತೆ. ಆ ಗಿಡದ ಪಕ್ಕ ಈಗ ಬೇವಿನ ಮರ ಇದ್ದಾಗ ಅದು ಸುವಾಸನೆಯನ್ನು ಕೊಡ್ತಾ ಇದೆ ಅಂತೆ. ಅದೇ ರೀತಿ ನಮ್ಮ ಕೂಡಲ ಸಂಗನ ಶರಣರ ಸನ್ನಿಧಿಯಿಂದ, ನಮ್ಮ ಶರಣರ ಸನ್ನಿಧಿ, ನಮ್ಮ ಶರಣರ ಸಂಸ್ಕಾರ, ಶರಣರ ಮಾರ್ಗದರ್ಶನ ಇತ್ತು ಅಂದ್ರೆ ಕರ್ಮ ನಿರ್ಮಳವಾಗದಿಹುದೇ. ಎಂತ ಅದ್ಭುತವಾದ ಸಂಸ್ಕಾರವನ್ನ ಅನುಭವ ಮಂಟಪದಲ್ಲಿ ಕೊಟ್ರು. ಅನುಭವ ಮಂಟಪ ಹೇಗಿತ್ತು, ಹೇಗಿದೆ ಅಂತಂದ್ರೆ ಅನುಭವ ಮಂಟಪ ವ್ಯಕ್ತಿತ್ವ ವಿಕಸನ ಮಾಡುವ ಕೇಂದ್ರ. ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳುವಂತ ಕೇಂದ್ರವಾಗಿತ್ತು ಅನುಭವ ಮಂಟಪ. ಸಂಘಲೇಸು ಸಾಧು ಸತ್ಪುರುಷರ, ಸಂಘಲೇಸು ಸದ್ಭಕ್ತಿ ಶರಣ ಜನಗಳ, ಸಂಘಲೇಸು ಸುಜ್ಞಾನ ಸೌವಾಸಿಗಳ, ಸಂಘಲೇಸು ಅಖಂಡೇಶ್ವರ ಲಿಂಗವ ಕೂಡಿದ ಸದ್ಭೋಗಿಗಳ.
ಎಂತ ಅದ್ಭುತವಾದಂತಹ ಸಂದೇಶವನ್ನ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ. ಸಂಘಲೇಸು ಸಾಧು ಸತ್ಪುರುಷರ. ಹೆಂಗಿರ್ಬೇಕಂತೆ? ಸಂಘಲೇಸು, ಸಂಘ ಇರಬೇಕು, ಸಾಧು ಸತ್ಪುರುಷರ ಸಂಘ ಬೇಕಂತೆ. ಸಂಘ ಎರಡು ಉಂಟು, ಒಂದು ಹಿಡಿ ಒಂದು ಬಿಡು ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಹಿಡಿಯೋದು ಯಾವುದು ಅಂದ್ರೆ ಸತ್ಪುರುಷರ ಸಂಘ, ಶರಣರ ಸಂಘ, ಮಹಾತ್ಮರ ಸಂಘದ ಜೊತೆಯಲ್ಲಿದ್ದಾಗ ನಮಗೆ ಸಂಸ್ಕಾರವಾಗತ್ತೆ. ಸಂಘ ಲೇಸು ಸದ್ಭಕ್ತರ ಶರಣ ಜನಗಳ, ಸದ್ಭಕ್ತ ಶರಣ ಜನಗಳೇನಿದ್ದಾರಲ್ಲ ಅವ್ರ ಜೊತೆಯಲ್ಲಿ ನಾವು ಸಂಘವನ್ನ ಮಾಡ್ಬೇಕು. ಸಂಘ ಲೇಸು ಸುಜ್ಞಾನ ಸೌವಾಸಿಗಳ, ಜ್ಞಾನಿಗಳು ಮಹಾತ್ಮರು ಯೋಗಿಗಳ ಸಂಘವನ್ನ ನಾವು ಮಾಡಿದಾಗ ಅಪಾರವಾದಂತ ಜ್ಞಾನ ಸಂಪತ್ತನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸಂಘಲೇಸು ಅಖಂಡೇಶ್ವರ ಲಿಂಗವ ಕೂಡಿದ ಸದ್ಭೋಗಿಗಳ. ಯಾರು ಸಂಘವನ್ನ ಮಾಡಬೇಕು, ತಾವು ಲಿಂಗ ಪೂಜೆಯನ್ನ ಮಾಡಿ ಲಿಂಗಾಂಗ ಸಾಮರಸ್ಯವನ್ನ ಪಡೆದುಕೊಂಡು ಆ ತ್ರಾಟಕ ಯೋಗವನ್ನ ಮಾಡಿ ಯೋಗ ಸಾಧನೆಯನ್ನು ಮಾಡಿದಂತ ಆ ಸದ್ಭಕ್ತರ ಸಂಘವನ್ನ ಮಾಡಿದಾಗ ನಮಗೂ ಕೂಡ ಅಂತ ಸಂಸ್ಕಾರ ಆಗ್ಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅನುಭವ ಮಂಟಪ ವಿಶ್ವ ವಿನೂತನವಾದ ಸಂಸ್ಥೆ ಅನುಭವ ಮಂಟಪವನ್ನ ಕಟ್ಟಿ ಅನುಭವ ಮಂಟಪದಲ್ಲಿ 770 ಜನ ಅಮರಗಣಗಳನ್ನ ತಯಾರು ಮಾಡಿದ್ರು ಗುರು ಬಸವಣ್ಣನವರು. ಕೂಡಿದರು ಹುರುಪಿನಲ್ಲಿ ನಾಡ ಬಲ್ಲಿದರೆಲ್ಲ, ಸೂಡ ಕಟ್ಟಿದರು ಶಿವನುಡಿಯ, ಸೂರ ಕಟ್ಟಿದರು ಶಿವನುಡಿಯ ಕಾಯಕದ ಗೂಡಾತು ಲೋಕ ಜನಹಿಕ್ಕಿ. ಎಂತ ಅದ್ಭುತ ಸಂದೇಶ ರೀ! ಏನಂದ್ರೆ ಸಾಮಾನ್ಯ ಹಳ್ಳಿ ಜನ ಈ ಮಾತನ್ನ ಹೇಳ್ತಾ ಇದ್ದಾರೆ. ಕೂಡಿದರು ಹುರುಪಿನಲ್ಲಿ ನಾಡ ಬಲ್ಲಿದರೆಲ್ಲ, ಕೂಡಿದರು ಹುರುಪಿನಲ್ಲಿ ನಾಡ ಬಲ್ಲಿದರೆಲ್ಲ. ಕೂಡಿದರಂತೆ ಎಲ್ಲ ಹುರುಪಿನಲ್ಲಿ ನಾಡ ಬಲ್ಲಿದರೆಲ್ಲ ಕೂಡಿದ್ರು. ಇದು ಉದಾಹರಣೆ ನನಗೀಗ ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ಸತ್ತೆ ಅಂದ್ರೆ, ಶ್ರೀಶೈಲ ಹಾದಿಮನಿಯವರು ಎಲ್ಲ ಶರಣರನ್ನ, ದೇಶ ವಿದೇಶದ ಶರಣರನ್ನ, ಮಹಾತ್ಮರನ್ನ, ಯೋಗಿಗಳನ್ನ, ಸಜ್ಜನರನ್ನ ಎಲ್ಲರನ್ನ ಹೆಂಗ ಕೂಡಿಸಿದಾರಲ್ಲ ಹಾಗೆ ಕೂಡಿದರು ಹುರುಪಿನಲ್ಲಿ ನಾಡ ಬಲ್ಲಿದರೆಲ್ಲ. ಕೂಡಿದರು ಹುರುಪಿನಲ್ಲಿ ಬಹಳ ಖುಷಿಯಿಂದ ನಾಡ ಬಲ್ಲಿದರೆಲ್ಲರೂ ಕೂಡಿದರಂತೆ. ಸೂಡ ಕಟ್ಟಿದರು ಶಿವನುಡಿಯ. ಏನು ಸೂಡ ಕಟ್ಟಿದರು? ಶಿವನುಡಿಗಳನ್ನ ಸೂಡ ಕಟ್ಟಿದರು. ಈ ಶಿವನುಡಿಯನ್ನ ಸೂಡ ಕಟ್ಟಿಬಿಟ್ಟು ಮುಂದೆ ಏನ್ ಮಾಡಿದ್ರು ಅಂದ್ರೆ, ಕಾಯಕದ ಗೂಡಾತು ಲೋಕ ಜನಹಿಕ್ಕಿ. ಅಲ್ಲಿ ಏನ್ ಮಾಡಿದ್ರು? ಕಾಯಕ. ಎಲ್ಲರೂ ಕಾಯಕ ಜೀವಿಗಳು, ಪ್ರತಿ ಒಬ್ಬರು ಅಲ್ಲಿ ಕಾಯಕ ಮಾಡ್ಲೇಬೇಕು. ಕಾಯಕ ಮಾಡದೆ ಪ್ರಸಾದ ಮಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಅಧಿಕಾರವಿಲ್ಲ. ಈ ಕಾಯಕ ಜೀವಿಗಳು, ನಾನಾ ಕಾಯಕ ಜೀವಿಗಳೆಲ್ಲರೂ ಒಟ್ಟಿಗೆ ಸೇರಿದ್ರು. ಸೇರ್ಬಿಟ್ಟು ಏನ್ ಮಾಡಿದ್ರು? ಕಾಯಕದ ಗೂಡಾತು. ಈ ಕಾಯಕದ ಒಂದು ಗೂಡಾಯ್ತು, ಜನ ಹಿಗ್ಗಿ, ಲೋಕದ ಜನ ಹಿಗ್ಗಿದ್ರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಶಿವಶರಣ ದುಂಬಿಗಳು ಭವದೊಳಗೆ ಹಾರಾರಿ, ಶಿವಮತವ ಹುಟ್ಟ ಕಟ್ಟಿದವು ವಚನಗಳ ಸವೇದೆ ಉಳಿದಿರುವ ಹೊಸಜೇನು. ಎಂತ ಅದ್ಭುತ ಸಂದೇಶ ರೀ! ಶಿವಶರಣ ದುಂಬಿಗಳು ಭವದೊಳಗೆ ಹಾರಾಡಿ. ಈಗ ಜೇನು ಹುಳಗಳಿರ್ತಾವ. ಈ ಜೇನ್ನೊಣಗಳು ನೂರಾರು ಏನಂದ್ರೆ ಸಾವಿರಾರು ಜೇನು ನೊಣಗಳು ಅವು ಕಿಲೋಮೀಟರ್ ವರೆಗೂ ಹಾರ್ಕೊಂಡು ಹೋಗ್ತಾವ. ಹಾರ್ಕೊಂಡು ಹೋಗಿ ಹೂವಿನಲ್ಲಿ ಕೂತು ಮಕರಂದವನ್ನು ಹೀರ್ಕೊಂಡು ಬಂದು ಅಲ್ಲಿ ಜೇನು ತುಪ್ಪವನ್ನ ತಯಾರು ಮಾಡ್ತಾವ. ಅದೇ ರೀತಿಯಲ್ಲಿ ಶರಣರ ಬಗ್ಗೆ ಹೇಳ್ತಾ ಇದ್ದಾರೆ. ಶಿವಶರಣ ದುಂಬಿಗಳು ಭವದೊಳಗೆ ಹಾರಾರಿ. ಈ ಭವದೊಳಗೆ ಹಾರಾರಿ ಶಿವಮತದ ಹುಟ್ಟ ಕಟ್ಟಿದವು. ಈ ಶಿವಮತದ ಹುಟ್ಟನ್ನ ಕಟ್ಟಿಬಿಟ್ರಂತೆ. ಅಲ್ಲಿ ಏನ್ ಮಾಡಿದ್ರು? ವಚನಗಳ ಸವೇದೆ ಉಳಿದ ಹೊಸಜೇನು. ಆ ಸವೇದೆ ಉಳಿದಿರುವಂತ ಹೊಸಜೇನು ವಚನ ಸಾಹಿತ್ಯ 900 ವರ್ಷಗಳಾದರೂ ಕೂಡ ಇನ್ನೂ ಜೀವಂತವಾಗಿದೆ. ಇನ್ನೂ ಶತಮಾನಗಳ ಕಳೆದರೂ ಕೂಡ ಪ್ರತಿಭಾವಂತರು ಮತ್ತೆ ಹುಟ್ಟಿ ಬಂದು ಆ ವಚನಕ್ಕೆ ಹೊಸ ಹೊಸ ಅರ್ಥವನ್ನ ಅವರು ಕಂಡುಕೊಳ್ತಾ ಇದ್ದಾರೆ. ಈ ಜೇನು ತುಪ್ಪವನ್ನು ಹೇಗೆ ತಯಾರು ಮಾಡಿದ್ರು ಅಂತ ಒಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ಜೇನ್ನೊಣಗಳು, ಲಕ್ಷಾಂತರ ಜೇನ್ನೊಣಗಳು ಏನ್ ಮಾಡ್ತವೆ ಅಂದ್ರೆ, ದೂರ ದೂರ ಹೋಗಿ ಮಕರಂದವನ್ನ ಹೀರ್ಕೊಂಡು ಬರ್ತಾವ. ಹೂವಿನಿಂದ ಮಕರಂದವನ್ನ ಹೀರ್ಕೊಂಡು ಬಂದು ಜೇನು ಗೂಡಿನಲ್ಲಿ ಒಂದು ರಾಣಿ ಜೇನಿರತ್ತೆ. ಆ ರಾಣಿ ಜೇನಿನ ನೇತೃತ್ವದಲ್ಲಿ ಈ ಲಕ್ಷಾಂತರ ಜನ ಜೇನು ಹುಳಗಳು, ಜೇನ್ನೊಣಗಳು ಕೂತು ಅಲ್ಲಿ ಏನಂದ್ರೆ ಮಧು, ಹನಿ ಅಂದ್ರೆ ಜೇನು ತುಪ್ಪವನ್ನ ತಯಾರು ಮಾಡ್ತಾವ. ಈ ಜೇನು ತುಪ್ಪವನ್ನ ತಯಾರು ಮಾಡ್ತವೆ. ಜಗತ್ತಿಗೆ ಅಮೂಲ್ಯವಾದಂತ ಜೇನು ತುಪ್ಪವನ್ನು ಕೊಡ್ತಾ ಇದ್ದೇವೆ. ನಾವು ಮಕ್ಕಳಿಂದ
ದೊಡ್ಡವರವರೆಗೂ ಆ ಜೇನುತುಪ್ಪವನ್ನ ನಾವು ತಿಂತಾ ಇದೀವಿ. ಅದೇ ರೀತಿ ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ರು ಬಸವಾದಿ ಪ್ರಮತ್ತರು. ಏನ್ ಮಾಡಿದ್ರು ಅಂದ್ರೆ, ಅನುಭವ ಮಂಟಪ ಎನ್ನುವ ಜೇನ್ಗೂಡಿನಲ್ಲಿ ಬಸವನೆನ್ನುವ ರಾಣಿ ಜೇನಿನ ನೇತೃತ್ವದಲ್ಲಿ 770 ಜನ ಅಮರಗಣಗಳೆನ್ನುವಂತ ಜೇನ್ನೊಣಗಳು, ನಾನಾ ಧರ್ಮದ, ನಾನಾ ಮತದ, ನಾನಾ ಪಂಥದ ಅನುಯಾಯಿಗಳೆಲ್ಲರೂ ಬಂದ್ರು. ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ಎಲ್ಲರೂ ಸಮಾವೇಶವಾಗಿ ಬಸವನೆನ್ನುವ ರಾಣಿ ಜೇನಿನ ನೇತೃತ್ವದಲ್ಲಿ ಅನುಭವ ಮಂಟಪ ಎನ್ನುವ ಜೇನುಗೂಡಿನಲ್ಲಿ ವಚನ ಸಾಹಿತ್ಯ ಎನ್ನುವ ಜೇನುತುಪ್ಪವನ್ನ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಈ ಜೇನುತುಪ್ಪವನ್ನ ನಾವೆಲ್ಲರೂ ಊಟ ಮಾಡ್ತಾ ಇದೀವಿ. ನನಗೀಗ ಎಷ್ಟು ಸಂತೋಷ, ಆನಂದ ಆಗ್ತಾ ಇದೆ ಅಂತಂದ್ರೆ, ಇನ್ನು ಬಹಳ ಜನ ಇದ್ದಾರೆ, ನನಗೆಲ್ಲರ ಹೆಸರು ಗೊತ್ತಿಲ್ಲ. ನಮ್ಮ ಶರಣರಾದಂತ ಶ್ರೀಶೈಲ ಹಾದಿಮನಿಯವರು ಎಂತ ಅದ್ಭುತವಾದಂತ ವಿಚಾರವನ್ನು ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಏನ್ರು ವಚನ ಸಾಹಿತ್ಯವನ್ನ ಪ್ರಚಾರ ಮಾಡುವಂತ ಕಾರ್ಯವನ್ನ ಕೈಗೊಂಡಿದ್ದುದು ಸಾಮಾನ್ಯ ಮಾತಲ್ಲ. ವಚನ ಸಾಹಿತ್ಯ ಅಂತ ಸವಿಯದೆ ಉಳಿದಿರುವ ಸವಿಜೇನು, ಇಂಥ ಅದ್ಭುತವಾದಂತ ಜೇನು, ಹೊಸ ಜೇನನ್ನ ಶರಣರು ಕೊಡ್ತಾ ಇದ್ದಾರೆ. ಏನು ಕಲಿಸಿದ್ರು ಅನುಭವ ಮಂಟಪದಲ್ಲಿ ಅಂದ್ರೆ, ಒಂದು ಕಡೆ ಹೇಳ್ತಾ ಇದ್ದಾರೆ ಗುರು, ಜೋ ವ್ಯಕ್ತಿ अपने सुख या स्वार्थ के लिए जीता है वह मृत व्यक्तियों के समान होता है, जो दूसरों के सुख और भलाई के लिए जीता है वह सदैव अमर होता है. ಯಾವ ವ್ಯಕ್ತಿ ತನ್ನ ಸುಖಕ್ಕಾಗಿ, ತನ್ನ ಹೆಂಡತಿ ಮಕ್ಕಳ ಸುಖಕ್ಕಾಗಿ ಬದುಕ್ತಾ ಇದ್ದಾನೋ ಅವನು ಸತ್ತ ವ್ಯಕ್ತಿ ಹಾಗೆ ಇರ್ತಾ ಇದ್ದಾನೆ. ಆದ್ರೆ ಯಾರು ಇನ್ನೊಬ್ಬರಿಗಾಗಿ, ಮತ್ತೊಬ್ಬರಿಗಾಗಿ, ಅವರ ಒಂದು ಒಳ್ಳೆಯದಕ್ಕಾಗಿ ಅವರ ಜೀವನವನ್ನು ಸಲ್ಲಿಸ್ತಾ ಇದ್ದಾರೋ ಅವ್ರು ಎಂದೆಂದೂ ಅಮರರಾಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅನುಭವ ಮಂಟಪ ಸಮಾನ ತತ್ವವನ್ನು ಕೊಟ್ಟರು. ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ, ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳೆನ್ನುವ ಲಿಂಗ ಭೇದವಿಲ್ಲದೆ ನಮಗೆ ಸರಿ ಸಮಾನವಾದಂತ ಅವಕಾಶವನ್ನು ಮಾಡಿಕೊಟ್ರು ಧರ್ಮಪಿತ ಬಸವಣ್ಣನವರು. ಪ್ರಗತಿಪರ ಧರ್ಮ, ಬಹಳ ವೈಶಿಷ್ಟ್ಯಪೂರ್ಣವಾದ ತತ್ವ ಸಿದ್ಧಾಂತವನ್ನ ಜಗತ್ತಿಗೆ ಕೊಡ್ತಾ ಇದ್ದಾನೆ. ಏನು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮನ್ನೆತ್ತಬಲ್ಲರೋ ಕೂಡಲ ಸಂಗಮ ದೇವ. ಏನ್ರಿ, 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ತಿರು, ಎಲ್ಲಿ ನೀರ್ ಕಾಣ್ತಾವ ಅಲ್ಲಿ ಮೂಗು ಮುಚ್ಚೋದು, ಮುಳುಗ್ ಬಿಡೋದೇ ಕೆಲಸ. ಆ ನಂತರ ಎಲ್ಲಿ ಮರ ಇರತ್ತೋ ಕುಂಕುಮ ಅರ್ಶನ ಹಾಕಿ ಪೂಜಾ ಮಾಡಿದ್ರೆ ಸಾಕು, ಅಲ್ಲಿ ಹೋಗಿ ಸುತ್ತೋದೇ ಕೆಲಸ ಮಾಡ್ತಿದ್ರು. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ತಾನು ಬತ್ತಿ ಹೋಗುವಂತ ಜಲ, ಒಣಗಿ ಹೋಗುವಂತ ಮರ ನಮಗ್ ಏನ್ ಕೊಡ್ಲಿಕ್ಕೆ ಸಾಧ್ಯ? ನಮಗ್ ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯನಾ? ನಮಗ್ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ನಮಗೇನು ಕೊಡ್ತವೆ, ನಿಮ್ಗೇನು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದಕ್ಕಾಗಿ ನಿರಾಕಾರ ನಿರ್ಗುಣ ನಿರಂಜನ ಪರಮಾತ್ಮನನ್ನ ನಾವು ಪ್ರಾರ್ಥನೆ ಪೂಜೆಯನ್ನು ಮಾಡಿ ಏನಾದ್ರೂ ನಾವು ಪಡಿಲಿಕ್ಕೆ ಸಾಧ್ಯ. ಆದರೆ ಇಂಥ ಮೂಢಾಚಾರ, ಕಂದಾಚಾರ, ಶುಷ್ಕಾಚಾರವನ್ನ ಹೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಗುರು ಬಸವಣ್ಣನವರು. ನೀರಲ್ಲಿರುವಂತ ಸ್ಪೃಶ್ಯತೆ ಅಂದ್ರೆ ಮೇಲು ಮತ್ತು ಕೀಳು. ಆ ನೀರು ಶ್ರೇಷ್ಠ, ಈ ನೀರು ಕನಿಷ್ಠ ಅಂತ ತಿಳ್ಕೊಂಡು ಹೇಳಿ ಏನಿತ್ತಲ್ಲ ಅದನ್ನು ಹೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲನೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡ್ದರ್ಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ಎಂಥ ಮಾತ್ರ ಇದು, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ. ಈಗ ಒಂದೇ ನೆಲ ಇರತ್ತರಿ, ನಮ್ಮ ದೇಶದಲ್ಲೂ ಹಾಗೆ ಇದೆ. ಈ ಕಡೆ ಉತ್ತಮರು ಇರ್ತಾರೆ, ಈ ಕಡೆ ಅಂದ್ರೆ ಕೀಳು ಜನನು ಇರ್ತಾರೆ. ಎಲ್ಲಾ ಜಾತಿಯವರು, ಎಲ್ಲಾ ಮತದವರು, ಎಲ್ಲಾ ಪಂಥದವರು ಒಂದೇ ಜಮೀನು ಮೇಲೆ ಮನೆಯನ್ನು ಕಟ್ಕೊಳ್ತಾರೆ. ನಿಮ್ ದೇಶದಲ್ಲಿ ಏನಾದ್ರೂ ಉತ್ತಮರಿಗೆ ಬೇರೆ, ಕನಿಷ್ಠರಿಗೆ ಬೇರೆ ಅಂತ ಏನು ಇಲ್ಲ. ಎಲ್ಲ ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಒಂದೇ ತರ ಇರೋದು. ಜಲನೊಂದೇ ಶೌಚಾಚಮನಕ್ಕೆ, ಜಲ ನೀರು ಅದು ಒಂದೇ ಆಗಿದೆ. ಅದು ಕುಡಿಲಿಕ್ಕೂ ಅದೇ ಉಪಯೋಗ ಮಾಡ್ಕೊಳ್ತೀವಿ, ಪೂಜೆಗೂ ಅದೇ ಉಪಯೋಗ ಮಾಡ್ಕೊಳ್ತೀವಿ, ಬಟ್ಟೆ ತೊಳಿಲಿಕ್ಕೂ ಅದೇ ಉಪಯೋಗ ಮಾಡ್ಕೊಳ್ತೀವಿ, ಅದೇ ನೀರು ಸ್ನಾನಕ್ಕೂ ಕೂಡ ಅದೇ ಉಪಯೋಗ ಮಾಡ್ಕೊಳ್ತೀವಿ. ಅದರಲ್ಲಿ ಏನಂದ್ರೆ ಬೇರೆ ಬೇರೆ ಇರೋದಿಲ್ಲ, ಒಂದೇ ನೀರನ್ನು ಉಪಯೋಗ ಮಾಡ್ಕೊಳ್ತೀವಿ. ಕುಲ ಒಂದೇ ತನ್ನ ತಾನರಿದವಂಗೆ, ಅದು ಕುಲ ಅದು ಒಂದೇ ಆಗಿದೆ.
ಫಲ ಒಂದೇ, ಷಡ್ದರ್ಶನ ಮುಕ್ತಿಗೆ ಸಾಧನೆ ಮಾಡಿದಾಗ ಫಲ ಒಂದೇ ನಮಗೆ ಸಿಗಲಿಕ್ಕೆ ಸಾಧ್ಯ ಉಂಟು. ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ನಿಲು ಅದು ಒಂದೇ ಆಗಿರತ್ತೆ. ಆ ಪರಮಾತ್ಮನನ್ನ ಯಾವಾಗ ಅರ್ಥಕೊಂಡನೋ ಅವನಿಗೆ ಒಂದೇ ಆಗಿರತ್ತೆ. ಮೇಲು ಕೀಳು ಅನ್ನೋದನ್ನ ಹೊಡೆದು ಹಾಕಿದ್ರು ಬಸವಣ್ಣನವರು. ಈ ಅವಯವಗಳಲ್ರಿ, ನಮ್ಮ ಅವಯವಗಳಲ್ಲೇ ನಾವು ವ್ಯತ್ಯಾಸವನ್ನ ನಾವು ಕಾಣ್ತಾ ಇದ್ದೀವಿ. ಏನಂದ್ರೆ ತಲೆ ಅಂದ್ರೆ ಶ್ರೇಷ್ಠ, ಕಾಲಂದ್ರೆ ಕೀಳು ಅಂತ ಹೇಳ್ತಾರೆ. ತಲೆ ಅಂದ್ರೆ ಶ್ರೇಷ್ಠ, ಕಾಲಂದ್ರೆ ಕೀಳು. ತಲೆ ಪೂಜ್ಯ, ಕಾಲು ಏನಂದ್ರೆ ತ್ಯಾಜ್ಯ ಆಗತ್ತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಾ ಅವಯವಗಳು ಒಂದೇ, ಪರಮಾತ್ಮನೇ ಕೊಟ್ಟ. ಬ್ರಹ್ಮಂಗೆ ವಾಕ್ ಪರುಷ, ವಿಷ್ಣುವಂಗೆ ನಯನ ಪರುಷ, ರುದ್ರಂಗೆ ಹಸ್ತ ಪರುಷ, ನಮ್ಮ ಕೂಡಲ ಸಂಗನ ಶರಣಂಗೆ ಪಾದವೇ ಪರುಷ. ಯಾವ ಪಾದವನ್ನ ಕೀಳು ಕೀಳು ಅಂತ ಇದ್ದಾರೋ ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಶರಣರಿಗೆ ಈ ಪಾದವೇ ಪರುಷವಾಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಎಡಗೈ ಅಂದ್ರೆ ಕೀಳು, ಬಲಗೈ ಅಂದ್ರೆ ಶ್ರೇಷ್ಠ. ಈಗ ನೀವು ಪ್ರಸಾದವನ್ನ ತೆಗೆದುಕೊಳ್ಳುವ ಗುರುಗಳ ಹತ್ರ ಬಂದಾಗ ಮಕ್ಕಳಿಗೆ ಏನ್ ಗೊತ್ತಾಗತ್ತೆ ರೀ, ಅವ ಕಲ್ಸಕ್ರಿ ನಾವು ಕೊಡ್ತಾ ಇದ್ದಾಗ ಏನ್ ಮಾಡ್ತವೆ, ಎಡಗೈಯನ್ನ ಮುಂದೆ ಚಾಚ್ತಾವ್. ಎಡಗೈಯನ್ನ ಮುಂದೆ ಚಾಚುವಂತ ಸಂದರ್ಭದಲ್ಲಿ ನೀವೇನಂದ್ರೆ ಏಯ್ ಆ ಕೈಲಿ ತಗೋಬೇಡ, ಬಲಗೈಲಿ ತಗೋ ಅಂತ ತಿಳ್ಕೊಂಡು ಹೇಳ್ತೀರಿ. ಆದ್ರೆ ದೇವ್ರೇ ಕೊಟ್ಟಿದ್ದಾನೆ ಎಡಗೈ ಅಂದಾಗ ಅದು ಹೆಂಗೆ ಕೇಳು, ಇದು ಹೆಂಗೆ ಶ್ರೇಷ್ಠ. ಇದು ಇವತ್ತಿಂದಲ್ಲ, ಶತಮಾನಗಳಿಂದ ಎಡಗೈ ಅಂದ್ರೆ ಕೀಳು, ಬಲಗೈ ಅಂದ್ರೆ ಶ್ರೇಷ್ಠ ಅನ್ನುವ ಕಾಲ ಇತ್ತು. ಎಡಗೈ ಅಂದ್ರೆ ಕನಿಷ್ಠ, ಬಲಗೈ ಅಂದ್ರೆ ಶ್ರೇಷ್ಠ ಅನ್ನೋದಿತ್ತು. ಯಾವುದು ಕನಿಷ್ಠವಾಗಿದೆಯೋ ಎಡಗೈಯನ್ನ ಧರ್ಮಪಿತ ಬಸವಣ್ಣನವ್ರು ಏನ್ ಮಾಡಿದ್ರು ಅಂದ್ರೆ, ಈ ಕನಿಷ್ಠ ಕೀಳು ಅನ್ನುವಂತ ಈ ಕೈಯನ್ನೇ ದೇವರ ಗದ್ದಿಗೆಯನ್ನಾಗಿ ಮಾಡಿದ್ರು. ಲಿಂಗವನ್ನಿಟ್ಟುಕೊಂಡು ನಾವು ಯಾವ ಕೈಲಿ ಲಿಂಗ ಇಟ್ಕೊಂಡು ಪೂಜಾ ಮಾಡ್ತೀವಿ, ಲಿಂಗವನ್ನ ಎಡಗೈಯಲ್ಲೇ ಇಟ್ಕೊಂಡು ನಾವು ಪೂಜಾ ಮಾಡ್ತಾ ಇದೀವಿ. ಇದು ಎಡಗೈ ದೇವರ ಗದ್ದಿಗೆಯನ್ನಾಗಿ ಮಾಡಿದ್ರು ಧರ್ಮಪಿತ ಬಸವಣ್ಣನವರು. ಬಲಗೈಯಿಂದ ನಾವು ಬರೀ ಪೂಜೆಯನ್ನ ಮಾಡ್ತಾ ಇದೀವಿ ಅಷ್ಟೇ. ಆದ್ರೆ ಎಡಗೈ ನಮಸ್ಕಾರ ಮಾಡಿಸ್ಕೊಳ್ಳತ್ತೆ. ದೇವರನ್ನ ಗಂಟೆಗಟ್ಟಲೆ ಇಟ್ಟುಕೊಂಡು ನಾವು ತ್ರಾಟಕ ಯೋಗ ಮಾಡುವಾಗ ಎಡಗೈಯಲ್ಲೇ ಲಿಂಗವನ್ನು ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡ್ತಾ ಇದೀವಿ. ಎಡಗಾಲಂದ್ರೆ ಕೀಳು, ಬಲಗಾಲಂದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಮದುವೆ ಮಾಡ್ಕೊಂಡು ಏನಂದ್ರೆ ಛತ್ರದಿಂದ ಕರ್ಕೊಂಡು ಬರ್ತೀರಿ. ಕರ್ಕೊಂಡು ಬರುವಾಗ ಈ ಹುಡುಗನ ಅಕ್ಕ ತಂಗಿಯರು ಇರ್ತಾರ ನೋಡ್ರಿ, ಭಾರಿ ಡೇಂಜರ್ ರೀ. ನಿಮ್ ದೇಶದಾಗಲ್ಲ, ನಮ್ ದೇಶದ ಹೇಳ್ತೀನಿ ನಾನು. ಏನ್ ಡೇಂಜರು ಅಂದ್ರೆ ಅವ್ರಿಗೆ ಬೇರೆ ಏನು ಕೆಲಸ ಇರೋಲ್ಲ ರೀ. ಬರೀ ಮೇಕಪ್ ಮಾಡ್ಕೊಳ್ಳೋದು, ಅಣ್ಣನಿಂದೋ ತಮ್ಮನಿಂದೋ ಬಡೇ ಓಡಾಡ್ತಾ ಇರೋದು. ಆ ಕಡೆಯಿಂದ ಈ ಕಡೆ ಏನ್ರಿ ಡ್ರೆಸ್ ಮಾಡ್ಕೊಂಡು ಓಡಾಡ್ತಾ ಇರೋದು. ಓಡಾಡ್ತಾ ಇದ್ದು ಇನ್ನು ಮನೆಗೆ ಕರ್ಕೊಳ್ಬೇಕಾದ್ರೆ, ಮನೆ ತುಂಬಿಸ್ಕೋಬೇಕಾದ್ರೆ ಸೊಸಿನ್ ಕರ್ಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲ ಅದೇ ಚಿಂತೆ, ಏನ್ ಎಡಗಲ್ ಹಾಕ್ತಾಳೋ ಬಲಗಲ್ ಹಾಕ್ತಾಳೋ, ಎಡಗಲ್ ಹಾಕ್ತಾಳೋ ಬಲಗಲ್ ಹಾಕ್ತಾಳೋ ಅಂತ ನೋಡ್ತಾ ಇರ್ತಾರೆ. ನೋಡ್ತಾ ಇದ್ದಾಗ ಪಾಪ ಹುಡುಗರಿಗೆ ಏನು ತಿಳಿಯಲ್ಲ, ವ್ಯವಹಾರ ಜ್ಞಾನ ಇಲ್ಲ. ಆಕೆಗೆ ಮತ್ತೆ ದೊಡ್ಡ ದೊಡ್ಡ ಸೀರೆ ಬೇರೆ ಉಡಿಸಿರ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಸರಸರ ಬರುವಾಗ ಎಡಗಾಲ ಹಾಕಿದ್ಲು ಅಂತ ತಿಳ್ಕೊರಿ. ಇವ್ರು ಹುಡುಗನ ಅಕ್ಕ ತಂಗಿಯರು ಇರ್ತಾರಲ್ಲ, ಅವ್ರು ನೋಡ್ಬಿಡ್ತಾರ, ದರಿದ್ರ ಬಂದ ತಕ್ಷಣ ಎಡಗಾಲ ಹಾಕಿದ್ಲು ಮನೆಯೊಳಗೆ, ಏನಾಗತ್ತೋ ಏನೋ ಅಂತ ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಏನೋ ಒಂದು ಘಟನೆ ನಡೀತು ಮನೆಯಲ್ಲಿ, ಯಾರಿಗೋ ಹುಷಾರಿರ್ಲಿಲ್ಲ, ಯಾರಿಗೋ ಏನಾಯ್ತು ಅಂತ ತಿಳ್ಕೊರಿ. ಅವಾಗ ಏನಂತಾರೆ ಗೊತ್ತಾ, ಮನೆಯೊಳಗೆ ಇಲ್ಲಿ ಕುಕ್ತಾ ಇರ್ತಾರೆ, ಇಲ್ಲ ಅಕ್ಕಿ ಎಡಗಾಲ ಹಾಕಿ ಬಂದ್ಲು ಅದಕ್ಕೆ ನಮಗೆ ಹೀಗಾಯ್ತು, ಎಡಗಾಲ ಹಾಕಿ ಬಂದ್ಲು ಅದಕ್ಕೆ ಹೀಗಾಯ್ತು. ಹಾಗಾಗ್ಲಿಲ್ಲ. ಅಕ್ಕಿ ಎಡಗಾಲ ಹಾಕಿದಕ್ಕೆ ಇವರಿಗೆ ತೊಂದರೆ ಆಗ್ಲಿಲ್ಲ, ಅವರು ಎಡಗಾಲ ಹಾಕಿದ್ಲು ಅಂತ ಇವರೆಲ್ಲ ಬೈತಾ ಇದ್ರೆ ಇವರ ಮನಸ್ಸು ನೊಂದು ಬಿಡ್ತಕ್ಕಿ. ಆಕಿನ ಮನಸ್ಸು ಯಾವಾಗ ನೊಂದಿರತ್ತೋ ಆ ಪರಮಾತ್ಮನಿಗೆ ನೋವಾಗತ್ತೆ. ಅದಕ್ಕಿಲ್ಲಿಂತ ಕಹಿ ಘಟನೆಗಳನ್ನ ನಡೆಯುವಂತ ಪ್ರಸಂಗಗಳು ಬರ್ತಾ ಇದಾವೆ. ಇನ್ನೊಬ್ಬರ ಮನಸ್ಸನ್ನ ಎಂಥ ಪ್ರಸಂಗದಲ್ಲೂ ನಾವು ನೋಯಿಸಬಾರ್ದು. ಎಲ್ಲವೂ ಶ್ರೇಷ್ಠವೇ, ಎಲ್ಲವೂ ಪರಮಾತ್ಮನ ಕೊಟ್ಟಿದ್ದು. ಅವಯವಗಳ ನಮ್ಮದೇ ಇದಾವೆ ಎಂದಾಗ ಒಂದು ಕೀಳು ಒಂದು ಶ್ರೇಷ್ಠ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಲೋಕದಲ್ಲಿರುವಂತ ಭೇದವನ್ನ ಹೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಧರ್ಮಪಿತ ಬಸವಣ್ಣನವರು. ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರೆ ಮತ್ತುಂಟೆ, ಈ ಲೋಕದೊಳಗೆ ಮತ್ತೆ ಅನಂತ ಲೋಕ. ಶಿವಲೋಕ ಶಿವಾಚಾರವಯ್ಯ, ಶಿವಭಕ್ತನಿದ್ದಟ್ಟಾವೇ ದೇವಲೋಕ, ಶಿವಭಕ್ತನಂಗಣವೇ ವಾರಣಾಸಿ, ಕಾಯವೇ ಕೈಲಾಸ, ಇದು ಸತ್ಯ ಕೂಡಲ ಸಂಗಮ ದೇವ.
ಅವಾಗಲೇ ಹೇಳ್ತಾ ಇದ್ದಾರೆ, ದೇವಲೋಕ ಮರ್ತ್ಯಲೋಕ ಎನ್ನುವುದು ಬೇರೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಏನಂದ್ರೆ ಎಲ್ಲವೂ ಇಲ್ಲೇ ಇದೆ. ದೇವಲೋಕ ಸತ್ಯವನ್ನು ನುಡಿದು ದೇವಲೋಕ, ಮಿಥ್ಯವನ್ನು ನುಡಿದು ಮರ್ತ್ಯಲೋಕ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದಾಗ ಎಲ್ಲಿ ಶಿವಶರಣರು ಇರ್ತಾ ಇದ್ದಾರೋ, ಶಿವಗಣಗಳಿರ್ತಾ ಇದ್ದಾರೋ, ಮಹಾತ್ಮರು ಯೋಗಿಗಳು ಶರಣರಿರ್ತಾ ಇದ್ದಾರೋ ಅದು ದೇವಲೋಕ. ಅಂತ ಒಂದು ಪವಿತ್ರವಾದಂತ ಸ್ಥಳ ಅಂತ ತಿಳ್ಕೊಂಡು ಸಂಸ್ಕಾರವನ್ನ ಪಡೆದಂತ ವ್ಯಕ್ತಿಗಳಿರುವಂತ ಸ್ಥಳ ಭಕ್ತನಂಗಣವೇ ವಾರಣಾಸಿ. ಎಲ್ಲಿ ಭಕ್ತನಿದಾನೋ, ಎಲ್ಲಿ ಅವನು ಪರುಷ ಪಾದದಿಂದ ಓಡಾಡ್ತಾ ಇದ್ದಾರೋ, ಎಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡ್ತಾರೋ ಅದೇ ವಾರಣಾಸಿ ಆಗತ್ತೆ. ಇಂಥ ಶರಣನ ಒಂದು ಶರೀರವೇ ಕೈಲಾಸವಾಗತ್ತೆ, ಕಾಯವೇ ಕೈಲಾಸ, ಇದು ಸತ್ಯ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಶರಣ ಬಂಧುಗಳೇ, ಬಹಳ ಮಹತ್ವಪೂರ್ಣವಾದಂತ ಕಾರ್ಯ. ನಮಗೆ ಬಹಳ ಸಂತೋಷ ಅನಿಸ್ತದೆ. 889ನೆಯ ಬಸವ ಜಯಂತಿ, ಈ ಬಸವ ಜಯಂತಿ ನಿಮಿತ್ತವಾಗಿ ವ್ಯಾಪಕವಾಗಿ ದೇಶ ವಿದೇಶದಲ್ಲೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಗುರು ಬಸವಣ್ಣನವರು, ಸೃಷ್ಟಿಕರ್ತ ಲಿಂಗದೇವನು ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಸಂತೋಷ, ಸಮೃದ್ಧಿಯನ್ನ ದಯಪಾಲಿಸಲಿ ಅಂತ ತಿಳ್ಕೊಂಡು ಹೇಳಿ ನಾನೆಲ್ಲರಿಗೂ ಶರಣಾರ್ಥಿಯನ್ನು ಹೇಳಿ ನನ್ನ ಮಾತನ್ನ ಮಂಗಲ ಮಾಡ್ತಾರೆ. ನಿಮ್ಮ ಸಂದೇಶಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಪೂಜ್ಯ ಜಗದ್ಗುರು ಗಂಗಾ ಮಾತಾಜಿ ಅವರೇ. Thank you very much for your scholarly and enriching talk. You have reiterated that Basava philosophy is relevant even in today's world. You have spoken about Vachana Sahitya. Basavanna was so modern in his thinking, even in the 12th century, that people voluntarily embraced his philosophy as they saw a lot of sense in his preachings. He condemned superstitious beliefs, propagated gender equality, and worked towards the upliftment of downtrodden. Thank you very much once again to Pujya Jagadguru Ganga Mataji. We are truly blessed to listen to your Ashirvachana. Her Holiness Jagadguru Ganga Mataji has also given Linga Dikshe to Steve Roche, the chairman of BCNA. The fact that Steve has chosen to embrace Basava philosophy speaks volumes about the great philosophy which transcends geographical, ethnic, and religious boundaries. Thank you, Pujya Jagadguru Ganga Mataji. We have just received a message that Honorable Chief Minister of Karnataka, Shri Basavaraj Bommai, is unfortunately unable to join us in today's program. However, he has conveyed his best wishes. ಅನಿವಾರ್ಯ ಕಾರಣಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ. ಈ ಕಾರ್ಯಕ್ರಮಕ್ಕೆ ತಮ್ಮ ಶುಭ ಹಾರೈಕೆಯನ್ನ ಕೋರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವಚನ ಗಾಯನ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಂದ. ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ is a renowned, well-accomplished Hindustani classical musician. He is the disciple of late Pandit Mallikarjun Mansoor. He is well known for his vachana rendition. Dr. Shetter has given his performances all around the world. Today, we are privileged to hear to some of his vachanas. I would now like to welcome Dr. Mrityunjay Shetter. ಅಮೃತ ಗಣ ದೇವಗಣ ನಾನರೇ, ಅಮೃತ
ಗಣ ದೇವಗಣನಾನರೇ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನುವಲಿದಂತೆ ಹಾಡುವೆನಯ್ಯ ತಾಳಮಾನ ಸರಿ ಸಮನರಿಯೇ ಓಜ ಬಜಾವಣೆ ಲೆಕ್ಕವನ ನರಿಯನಯ ತಾಳಮಾನ ಸರಿ ಸಮನರಿಯೇ ಅಮೃತ ಗಣ ದೇವಗಣ ನಾನರೇ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ ಆನುವಲಿದಂತೆ ಹಾಡುವೆನಯ್ಯ ತಾಳಮಾನ ಸರಿ ಸಮನರೇ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದರೇನು ಆಗುವುದೇನಯ್ಯ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದರೇನು ಆಗುವುದೇನಯ್ಯ ಚಂದ್ರನು ಗಂಗೆಯ ತಡಿಯಲಿದ್ದರು ಕಳಂಕ ಬಿಡದಾಯ್ತಯ್ಯ ಆ ಚಂದ್ರನು ಗಂಗೆಯ ತಡೆಯಲೇ ಇದ್ದರು ಕಳಂಕ ಬಿಡದಾಯ್ತಯ್ಯ ಇದು ಕಾರಣ ಮನವನೋಯಿಸದವ ಮನೆಯ ಘಾತವ ಮಾಡದವ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಒಬ್ಬರ ಮಾನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮಾನವ ನೋಯಿಸಿ ಧನ್ಯವಾದಗಳು ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ. ತಮ್ಮ ವಚನ ತಾಳಮಾನ ಸರಿಸವನರಿಯೇ ತುಂಬ ಸೊಗಸಾಗಿ ಹಾಡಿದ್ದೀರಾ. ಈ ವಚನದಲ್ಲಿ
ಶರಣರಿಗೆ ಭಕ್ತಿಯೊಂದೇ ಅಲ್ಲ, ಸಂಗೀತದ ಬಗ್ಗೆಯೂ ಜ್ಞಾನ ಇತ್ತು ಅನ್ನೋದನ್ನ ತಿಳಿಯುತ್ತೆ. ಸಂಗೀತ ಕ್ಷೇತ್ರಕ್ಕೂ ವಚನಕಾರರ ಕೊಡುಗೆ ಇದೆ ಅನ್ನೋದನ್ನ, ಸಂಗೀತ ಹಾಗೂ ಸಂಶೋಧನೆಯನ್ನ ಎರಡನ್ನೂ ಬಲ್ಲಂತಹ ಅನೇಕ ಸಂಶೋಧಕರು ಅದರಲ್ಲಿ ನನ್ನ ತಾಯಿಯವರು ಒಬ್ಬರಾದಂತಹ ಡಾಕ್ಟರ್ ಸರ್ವಮಂಗಳ ಶಂಕರ್ ಅವರು ತಮ್ಮ MPhil ಹಾಗೂ PhD ಪ್ರಬಂಧದ ಮೂಲಕ ತೋರಿಸಿಕೊಟ್ಟಿದ್ದಾರೆ. Sharanas have also contributed towards enriching the rich culture of Karnataka. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ಆಶೀರ್ವಚನ. ಅವರನ್ನ ಪರಿಚಯಿಸಬೇಕು ಅಂತ ನಾನು ಶ್ರೀಮತಿ ಸರ್ವಾ ಪಾಟೀಲ್ ಅವರನ್ನ ಆಹ್ವಾನ ಮಾಡ್ತೀನಿ. Srimati Sarva Patil is a very active member of Basava community living in California. She is a keen learner and follower of Basava philosophy and Vachana Sahitya. She is currently serving as a board of director of Basava Center of North America. I would now like to invite Srimati Sarva Patil to kindly introduce Jagadguru Pujya Shri Panditaradhya Swamiji. ಧನ್ಯವಾದಗಳು ರಶ್ಮಿ ಅವರೇ. ಎಲ್ಲರಿಗೂ ಶರಣು, ಬಸವ ಜಯಂತಿಯ ಶುಭಾಶಯಗಳು ಹಾಗೂ ಎಲ್ಲರಿಗೂ ಮದರ್ಸ್ ಡೇ ಶುಭಾಶಯಗಳು. ಟುಡೇ ಐ ಹ್ಯಾವ್ ದ ಆನರ್ ಆಫ್ ಇಂಟ್ರೊಡ್ಯೂಸಿಂಗ್ ಶ್ರೀ ಪರಮ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ. I will be introducing Swamiji in both Kannada and English. First, the Kannada part. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅವರ ಒಂದು ಕಿರುಪರಿಚಯ. ಅವರು ಹುಟ್ಟಿದ್ದು ಗ್ರಾಮೀಣ ಪ್ರದೇಶದ ಬಡ ಕುಟುಂಬದಲ್ಲಿ, ಬೆಳೆದಿದ್ದು ತಂದೆ ತಾಯಿಗಳ ಸಂಸ್ಕಾರದಲ್ಲಿ. SSLC ಫೇಲ್ ಆಗಿದ್ದರಿಂದ ಉದ್ಯೋಗ ಹುಡುಕಿಕೊಂಡು ಹೊರಟರು. ಬಂದಿದ್ದು ಸಿರಿಗೆರೆಯ ತರಳುಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಬಳಿಗೆ. ಸ್ವಲ್ಪ ಕಾಲ ವಿದ್ಯಾಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಜವಾನ ಕೆಲಸ ಮಾಡಿದ್ದು ಆಯಿತು. ನಂತರ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳ ಆದೇಶದಂತೆ ಸಿರಿಗೆರೆಯಲ್ಲಿ BA ಪದವಿ ಮುಗಿಸಿದರು. BA ಪದವಿಯಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರಥಮರಾಗಿ ಚಿನ್ನದ ಪದಕ ಪಡೆದರು. ನಂತರ ಮೈಸೂರಿನಲ್ಲಿ MA ತತ್ವಶಾಸ್ತ್ರದಲ್ಲಿ ಪ್ರಥಮರಾಗಿ ಮತ್ತೆ ಚಿನ್ನದ ಪದಕ ಪಡೆದರು. 1977 ಡಿಸೆಂಬರ್ 25ರಂದು ಸಾಣೇಹಳ್ಳಿ ಶ್ರೀಮಠದ ಪಟ್ಟಾಧ್ಯಕ್ಷರಾಗಿ ಸಾಮಾಜಿಕ ಧಾರ್ಮಿಕ ಸೇವೆಗೆ ಕಂಕಣ ತೊಟ್ಟರು. ಪೂಜ್ಯರು ತರಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು, ಶ್ರೀ ಶಿವಕುಮಾರ ಕಲಾ ಸಂಘದ ಸಂಸ್ಥಾಪಕರು, ಶಿವಸಂಚಾರ ಶಿವಶಿಲ್ಪಿಗಳು. ಕನ್ನಡ ರಂಗಭೂಮಿಯಲ್ಲಿ ಸ್ವಾಮಿಗಳೊಬ್ಬರು ರಂಗಶಾಲೆ ಶಿವಸಂಚಾರ ರೆಪರ್ಟುವಾರ್ ಮಾಡಿರುವುದು ಐತಿಹಾಸಿಕ ದಾಖಲೆ. ಕಳೆದ 35 ವರ್ಷಗಳಿಂದ ನಿರಂತರ ರಂಗಸೇವೆ ಮಾಡುತ್ತಾ ಬಂದಿದ್ದಾರೆ. ಅವರ ರಂಗಸೇವೆಯನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್ ಅವರಿಗೆ ಕೊಟ್ಟಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯದವರು ಅವರಿಗೆ ಫೆಲೋಶಿಪ್ ನೀಡಿದ್ದಾರೆ. ಈಗಾಗಲೇ ಅವರು 110ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಇದರಲ್ಲಿ 6 ನಾಟಕಗಳು ಸೇರಿವೆ. 2019ರಲ್ಲಿ ಕರ್ನಾಟಕದಲ್ಲಿ 30 ಜಿಲ್ಲಾ ಕೇಂದ್ರಗಳಲ್ಲಿ 30 ದಿನ ಸತತವಾಗಿ ಮತ್ತೆ ಕಲ್ಯಾಣ ಎನ್ನುವ ವಿಶಿಷ್ಟ ಅಭಿಯಾನ ಮಾಡಿದ್ದು ಒಂದು ವಿಶೇಷ ದಾಖಲೆ. ಶರಣರ ನಾಟಕಗಳನ್ನು ಹಿಂದಿ ಭಾಷೆಯಲ್ಲಿ ಮಾಡಿಸಿ ಭಾರತ ಸಂಚಾರ ಶಿವದೇಶ ಸಂಚಾರ ಹೆಸರಿನಲ್ಲಿ ಭಾರತದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ 60ಕ್ಕೂ ಹೆಚ್ಚಿನ ಪ್ರಯೋಗಗಳನ್ನು ಮಾಡಿಸಿದ್ದು ಕನ್ನಡ ರಂಗಭೂಮಿಯ ಅವಿಸ್ಮರಣೀಯ ಸಂಗತಿ. ಈಗ ಶ್ರೀ ಶಿವಾಚಾರ್ಯರ ಇಂಗ್ಲಿಷ್ ಪರಿಚಯ. Swamiji was born in a humble family. His early influencers were his parents. A setback in education in his early days led him to look for work. Swamiji sought employment at Sirigere Institution. True to Basava philosophy, no work is inferior. He took upon all kinds of work, anywhere from office boy to anything that comes along. He studied in the institution and completed BA, and he was a gold medalist. He continued his education and he was also a gold medalist in MA. In 1977, he was selected as Pattadyaksha for Sanehalli Mata. Swamiji's work ranges from
social work to literary work. For his work in these areas, Swamiji has received numerous awards. To name a few, a fellowship from Karnataka Nataka Academy, an honorary doctorate from Kuvempu University, Rajyotsava Award from Karnataka government. Swamiji has created a drama, Matte Kalyana, that was performed continuously for 30 days. And his another drama, Shiva Sanchara, has been performed for 60 days. Today, we have the honor to listen to Swamiji's Ashirvachana. ಈಗ ನಾನು ಸ್ವಾಮೀಜಿಯವರು ನಮಗೆ ಆಶೀರ್ವಚನ ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಶರಣಾರ್ಥಿ. ಬಸವಾದಿ ಶಿವಶರಣರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿ, ಬಸವ ಜಯಂತಿ ಕೇವಲ ಆಚರಣೆಯಲ್ಲಿ ಮುಕ್ತಾಯ ಆಗುವಂಥದ್ದಲ್ಲ, ವಚನಗಳ ಆಶಯದಂತೆ ಬದುಕನ್ನ ಕಟ್ಟಿಕೊಳ್ಳುವುದರಲ್ಲಿ ಬಸವ ಜಯಂತಿ ಸಾರ್ಥಕವಾಗುತ್ತೆ. ಬಸವಣ್ಣ ಕನ್ನಡ ನಾಡು ಕಂಡ ಅದ್ಭುತ ವ್ಯಕ್ತಿತ್ವದ ಅನುಭಾವಿ. ಅಷ್ಟೇ ಅಲ್ಲ, ವಿಶ್ವದ ಮೊಟ್ಟ ಮೊದಲ ಪ್ರಜಾಪ್ರಭುತ್ವವಾದಿ. ಅನುಭವ ಮಂಟಪ ವಿಶ್ವದ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ವಚನ ಸಾಹಿತ್ಯ ಒಂದು ರೀತಿಯಲ್ಲಿ ನಮ್ಮ ಬದುಕಿಗೆ ಬೇಕಾದಂಥ ಎಲ್ಲ ತತ್ವ ಸತ್ವಗಳನ್ನ ತುಂಬಿಕೊಡುವಂಥದ್ದು. ಮನುಷ್ಯ ಜಗತ್ತಿನ ಜೀವ ಜಂತುಗಳಲ್ಲೇ ತಾನು ಶ್ರೇಷ್ಠ, ಪ್ರಕೃತಿಯ ಕಿರೀಟ ಅಂತ ಭಾವಿಸ್ಕೊಂಡಿರುವಂಥದ್ದು ಸಹಜ. ಆ ಮನುಷ್ಯ ಪ್ರಕೃತಿಯ ಕಿರೀಟ ಆಗೋದು ಯಾವಾಗ? ತನ್ನ ಬದುಕಿನಲ್ಲಿ ಆದರ್ಶಗಳನ್ನ ಮೈಗೂಡಿಸಿಕೊಂಡಾಗ, ಅರಿವು ಆಚಾರ ಒಂದಾದಾಗ, ನಡೆ ಮತ್ತು ನುಡಿ ಸಿದ್ಧಾಂತವಾದಾಗ. ಯಾಕೆ 850 ವರ್ಷಗಳ ನಂತರವೂ ಕೂಡ ಬಸವಣ್ಣನವರನ್ನ ನಾವು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತೇವೆ ಅಂತಂದ್ರೆ, ಅವರು ನಡೆನುಡಿ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡಂಥವ್ರು. ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನು ಮಾಡಿದಂಥವ್ರು. ಎಲ್ಲ ರೀತಿಯ ಮೌಢ್ಯಗಳನ್ನ ಹೊಡೆದು ಹಾಕಿದಂಥವ್ರು. ಮೇಲು ಕೀಳು ಅನ್ನುವ ತರತಮ ಭಾವನೆಯನ್ನ ಕಿತ್ತು ಹಾಕಿದಂಥವ್ರು. ಪುರುಷ ಸ್ತ್ರೀ ಅನ್ನುವಂಥ ಅಂತರವನ್ನ ತಳ್ಳಿ ಹಾಕಿ ಸಮಾನತೆಯನ್ನ ಸಮಾಜದಲ್ಲಿ ತಂದಂಥವ್ರು. ಇನ್ನೂ ವಿಶೇಷ ಅಂತಂದ್ರೆ, ಬಸವಣ್ಣನವರು ಬಹುಮುಖ ವ್ಯಕ್ತಿತ್ವವನ್ನ ಹೊಂದಿದಂಥವ್ರು. ಆಡಳಿತದಲ್ಲಿ ಅನುಭವವನ್ನ ಹೊಂದಿದಂಥ ಒಬ್ಬ ಪ್ರಧಾನಿ, ಅನುಭವ ಮಂಟಪದಲ್ಲಿ ಒಬ್ಬ ಅನುಭಾವಿ, ಲೋಕ ಕಲ್ಯಾಣಕ್ಕಾಗಿ ಸಕಲವನ್ನು ತ್ಯಾಗ ಮಾಡಿದಂಥ ತ್ಯಾಗಜೀವಿ, ನಾನು ನನ್ನದು ಅನ್ನುವಂಥ ಅಹಂಕಾರವನ್ನು ಕಿತ್ತಾಕಿ ಸಮಾಜವೇ ನನ್ನದು ಅನ್ನುವಂಥ ಭಾವನೆಯನ್ನ ಬೆಳೆಸ್ಕೊಂಡಂಥವ್ರು. ಅದರಲ್ಲೂ ತಳ ಸಮುದಾಯದ ಜನಾಂಗದ ಬಗ್ಗೆ ಬಸವಣ್ಣನವರಿಗಿದ್ದಂಥ ಗೌರವ, ಭಕ್ತಿ, ಪ್ರೀತಿ ಜಗತ್ತಿನ ಯಾವ ಸಂತರಲ್ಲೂ ನಾವು ಕಾಣೋದು ತುಂಬಾ ದುರ್ಲಭ. ಹಾಗಾಗಿ ಅವ್ರು ಹೇಳ್ತಾರೆ, ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಕಕ್ಕಯ್ಯನ ಮನೆಯ ದಾಸಿಯ ಮಗನು, ಬೆರಣಿಗೆ ಹೋಗಿ ಸಂಗವ ಮಾಡಿದ ಕೂಡಲ ಸಂಘ ನೀ ಸಾಕ್ಷಿಯಾಗಿ ಅವರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ. ಇದು ಬಸವಣ್ಣನವರು ತಳವರ್ಗದ ಜೊತೆಗೆ ಹೇಗೆ ಗುರುತಿಸಿಕೊಂಡಿದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ. ಹಾಗಂದ ತಕ್ಷಣ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ ಅವರ ಮನೆಯಲ್ಲಿರುವಂಥ ಆಳುಗಳ ಮಕ್ಕಳಿಗೆ ಅತಿಕ್ರಮ ಸಂಬಂಧದಿಂದ ಹುಟ್ಟಿದವರು ಅಂತ ಅಲ್ಲ. ಇದು ಬಸವಣ್ಣನವರ ಮಾನಸಿಕ ಹುಟ್ಟನ್ನ ಹೇಳುವ ಮೂಲಕ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ. ಹುಟ್ಟಿನಿಂದ ಶ್ರೇಷ್ಠತೆ ಕನಿಷ್ಠತೆ ಬರೋದಿಲ್ಲ. ಬದುಕಿನ ವಿಧಾನದಿಂದ ಆ ಶ್ರೇಷ್ಠತೆಯನ್ನ ಕನಿಷ್ಠತೆಯನ್ನ ಮನುಷ್ಯ ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಂತ ಒಬ್ಬ
ಧೀರ ವ್ಯಕ್ತಿತ್ವ ಬಸವಣ್ಣವರು. ಅವರು ನಾವು ಆರಂಭದಲ್ಲೇ ಹೇಳಿದ್ವಿ ಕೀಟ ಮತ್ತು ಕಿರೀಟ ಅಂತ. ಮನುಷ್ಯ ಆದರ್ಶ ಜೀವನವನ್ನ ಸಾಗಿಸಿದ್ರೆ, ಅರ್ಥಪೂರ್ಣವಾದಂತ ಬಾಳನ್ನ ನಡೆಸಿದ್ರೆ, ಸಕಲ ಜೀವಾತ್ಮರ ಒಳಿತನ್ನ ಬಯಸಿದ್ರೆ ಅವನು ಪ್ರಕೃತಿಯ ಕಿರೀಟ ಆಗ್ತಾನೆ. ಸ್ವಾರ್ಥಿಯಾಗಿ ಅಹಂಕಾರಿಯಾಗಿ ತನ್ನದೇ ಆದಂತ ಗೋಡೆಗಳನ್ನ ಸೃಷ್ಟಿ ಮಾಡ್ಕೊಂಡ್ರೆ ಆ ವ್ಯಕ್ತಿ ಕಿರೀಟ ಆಗೋಲ್ಲ, ಕೀಟ ಆಗ್ತಾನೆ. ವ್ಯಕ್ತಿ ಕೀಟ ಆಗೋದು, ಕಿರೀಟ ಆಗುವಂಥದ್ದು ಅವನ ವ್ಯಕ್ತಿತ್ವವನ್ನ ಅವಲಂಬಿಸಿದೆ. ಹಾಗಾಗಿನೇ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ವ್ಯಾಧನೊಂದು ಮಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ, ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವ. ಪ್ರಕೃತಿಯ ಕಿರೀಟ ಆಗೋದು ಯಾವಾಗಾತ ಅಂದ್ರೆ ಭಗವಂತನಲ್ಲಿ ಅಪಾರವಾದಂತ ನಂಬಿಕೆ, ಭಕ್ತಿ, ವಿಶ್ವಾಸ ಇದ್ದಾಗ. ನೀವು ಜಗತ್ತಿನ ಜೀವಜಾಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಸತ್ತ ಮೊಲಕ್ಕೆ ಇರುವಂತ ಬೆಲೆಯೂ ಕೂಡ ಮನುಷ್ಯನ ಹೆಣಕ್ಕೆ ಇರಲ್ಲ. ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಒಂದು ಮೊಲವನ್ನ ಬೇಟೆಯಾಡಿ ತಂದ ಅಂತಂದ್ರೆ ಅದು ಸತ್ತ ಮೊಲ ಆಗಿರ್ತದೆ. ಬೇಟೆಯಾಡಿ ತಂದಾಗ ಮಾಂಸವನ್ನ ಬಯಸುವಂಥವ್ರು ನಾ ಮುಂದೆ ತಾ ಮುಂದೆ ಅಂತ ಹೇಳಿ ಹಣ ಕೊಟ್ಟು ಆ ಸತ್ತ ಮೊಲದ ಮಾಂಸವನ್ನ ಪಡ್ಕೊಳ್ತಾರೆ. ಆದ್ರೆ ಅದೇ ಒಬ್ಬ ನಾಡಿನ ಪ್ರಧಾನಿ ಆಗಿದ್ದಾನೆ, ರಾಷ್ಟ್ರಾಧ್ಯಕ್ಷ ಆಗಿದ್ದಾನೆ, ಜಗದ್ಗುರು ಆಗಿದ್ದಾನೆ ಅಂತ ಭಾವಿಸ್ಕೊಂಡ್ರೆ ಅವನು ಸತ್ತಾಗ ಬಹಳ ಬೆಲೆ ಇರ್ಬೇಕಲ್ಲ? ಇಲ್ಲ, ಒಂದ್ ಅಡಕೆಗೂ ಕೊಂಬುವರಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ ಬೆಲೆ ಯಾವಾಗ? ಸತ್ತಾಗಲ್ಲ, ಬದುಕಿದಾಗ ಏನೇನು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾನೋ ಅದರ ಮೂಲಕ ಅವನಿಗೆ ಬೆಲೆ ಬರುತ್ತೆ ಅಂತ ಹೇಳಿ. ಅದನ್ನೇ ನಮ್ಮ ಹಿರಿಯ ಗುರು ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ಅವರು ಹೇಳ್ತಾ ಇದ್ರು, ಸತ್ತ ಮೇಲೆ ಬದುಕುವುದೇ ನಿಜವಾದ ಜೀವನ ಅಂತ. ನಿಮಗೆ ಆಶ್ಚರ್ಯ ಆಗ್ಬಹುದು, ಸತ್ತ ಮೇಲೆ ಹೇಗ್ ಬದುಕ್ಲಿಕ್ಕೆ ಸಾಧ್ಯ? ಬಾಳ ಅಂತಂದ್ರೆ ಸತ್ರೆ ಮಣ್ಣಾಗ ಹೂತ್ ಹಾಕ್ಬೋದು, ಇಲ್ಲ ಅಂತಂದ್ರೆ ಬೆಂಕಿಯಲ್ಲಿ ಸುಟ್ಟು ಹಾಕ್ಬೋದು. ಕೆಲವು ಸಂದರ್ಭದಲ್ಲಿ ಈಗ ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ, ಅಲ್ಲಿ ಸುಟ್ಟು ಹಾಕೋದು ಇಲ್ಲ, ಹೂತ್ ಹಾಕೋದು ಇಲ್ಲ, ಎಲ್ಲಿ ಹೆಣ ಏನಾಗ್ತವೋ ಗೊತ್ತಿಲ್ಲ. ಅಂತ ಸಂದರ್ಭದಲ್ಲಿ ಆ ಮನುಷ್ಯ ಏನು ಒಳ್ಳೆ ಕೆಲಸ ಮಾಡಿರ್ತಾನಲ್ಲ ಅದರ ಮೂಲಕ ಸತ್ತ ಮೇಲೂ ಕೂಡ ಬದುಕಿರ್ತಾನೆ. ಇವತ್ತು ಬಸವಣ್ಣ ಸತ್ತು ಬದುಕಿದ್ದಾರೆ, ಶರಣರು ಸತ್ತು ಬದುಕಿದ್ದಾರೆ. ಹಾಗೆ ಸತ್ತು ಬದುಕುವ ಜೀವನ ಪ್ರತಿಯೊಬ್ಬ ವ್ಯಕ್ತಿಯದು ಆಗ್ಬೇಕು ಅನ್ನುವಂಥದ್ದು ಅವರ ಆಶಯ. ಹಾಗಾಗಿನೇ ಈ ವಚನದಲ್ಲಿ ಅವ್ರು ಹೇಳೋದು, ವ್ಯಾಧನೊಂದು ಮಲನ ತಂದರೆ ಸಲುವ ಹಾಗಕ್ಕೆ ಬೆಲೆವರೆಯ, ನೆಲನಾಳ್ದನ ಹೆಣನೆಂದರೆ ಒಂದಡಿಕೆ ಗೊಂಬುವರಿಲ್ಲ, ಮೊಲನಿಂದ ಕರಕಷ್ಟ ನರನ ಬಾಳುವೆ. ನೋಡಿ, ಆ ಮಲಕ್ಕಿರುವಂಥ ಸತ್ತ ಮಲಕ್ಕಿರುವಂಥ ಬೆಲೆ ಮಾನವ ಶರೀರಕ್ಕೆ ಸತ್ತ ಮೇಲೆ ಬರೋದಿಲ್ಲ ಅಂತ. ಇದರಿಂದ ನಾವು ಕಲಿಬೇಕಾದಂತ ಪಾಠ ಏನು? ಬಸವಣ್ಣ ಕಲಿಸಿದಂತ ಪಾಠ ಏನು ಅಂತಂದ್ರೆ, ನೀನು ಇಂದ್ರ ಚಂದ್ರ ದೇವೇಂದ್ರ ಅಂತ ಹೇಳ್ಕೊಂಡು ಹೊಗಳಿದ್ರೆ ಸಾಲದಪ್ಪ, 4 ಜನ ಮೆಚ್ಚುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗು, 4 ಜನರಿಗೆ ಉಪಕಾರವನ್ನ ಮಾಡು, ನಾನೇ ದೊಡ್ಡವನು ಅನ್ನುವಂತ ಅಹಂಕಾರವನ್ನ ತ್ಯಾಗ ಮಾಡು. ಬಸವಣ್ಣವ್ರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಬಸವಣ್ಣನನ್ನ ಇಡೀ ಜಗತ್ತು ಭಕ್ತಿ ಭಂಡಾರಿ ಅಂತ ಕರೆಯುತ್ತೆ, ವಿಶ್ವ ಗುರು ಅಂತ ಹೇಳುತ್ತೆ. ಅನುಭಾವಿ ಅಲ್ಲಮ ಪ್ರಭುದೇವ್ರು ಹೇಳ್ತಾರೆ, ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕಿಯೂ ಗುರು ಅಂತ. ಆದ್ರೆ ಅಂಥ ಗುರುತ್ವವನ್ನ ಮೈಗೂಡಿಸ್ಕೊಂಡಂತ ಬಸವಣ್ಣವ್ರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಾನು ನಿಮ್ಮೆಲ್ಲರಿಗಿಂತ ಅತ್ಯಂತ ಚಿಕ್ಕವನು, ನೀವು ನನಗಿಂತ ಬಹಳ ಶ್ರೇಷ್ಠರು ಅಂತ ಹೇಳ್ತಾರೆ. ಇದು ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಮಾರ್ಗದರ್ಶಿ ಆಗುವಂಥದ್ದು. ಅದ್ರ ಬದಲಾಗಿ ನಾನು ಅನ್ನುವಂಥ ಅಹಂಕಾರ ಮೂಡಿದ್ರೆ ಆ ವ್ಯಕ್ತಿಯ ಅವನತಿ ಆದ ಹಾಗೆ. ಹಾಗಾಗಿ ನಾವು ಹೇಳ್ತಾರೆ,
ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರಾ ಲಿಂಗಕ್ಕೆ, ಮಾಡಿದೆ ನೆನ್ನದಿರಾ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ಅಹಂಕಾರವನ್ನು ಮನುಷ್ಯ ಕಳ್ಕೊಂಡ್ಬಿಟ್ರೆ ಭಗವಂತ ಅವನು ಏನ್ಗೆ ಕೇಳಿದ್ರು ಕೊಡ್ತಾನ. ಆದ್ರೆ ವಿಷಾದದ ಸಂಗತಿ ಅಂತಂದ್ರೆ ಮನುಷ್ಯ ಸ್ವಲ್ಪ ಆರ್ಥಿಕವಾಗಿ, ಬೌದ್ಧಿಕವಾಗಿ ಅಥವಾ ಇನ್ನು ಅಧಿಕಾರದ ಮೂಲಕ ಸ್ವಲ್ಪ ಬೆಳವಣಿಗೆ ಆದ ಅಂತಂದ್ರೆ ಅವನಿಗೆ ವಿನಯ ಬರಬೇಕಾಗಿತ್ತು. ವಿನಯದ ಸ್ಥಾನದಲ್ಲಿ ಅಹಂಕಾರ ಮೂಡುತ್ತೆ. ಒಂದ್ ರೀತಿ ನಾನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅನ್ನುವಂತ ಭಾವನೆಯನ್ನ ಬೆಳೆಸ್ಕೊಳ್ತಾರೆ. ಅದು ವ್ಯಕ್ತಿಯ ಅವನತಿಯ ದ್ಯೋತಕ ಆಗುತ್ತೆ ಅನ್ನುವಂಥದ್ದು ಬಸವಣ್ಣನವರ ಅಭಿಲಾಷೆ ಮತ್ತು ಸಮಾಜಕ್ಕೆ ನೀಡಿದಂಥ ಸಂದೇಶ. ಬಸವಣ್ಣವರು ತಮ್ಮ ಇನ್ನೊಂದು ವಚನದಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ, ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಎರಡಾಳಿನ ಭಾಷೆಯ ಕೇಳಿರಣ್ಣ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗನೆ ತಳೆದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಈ ವಚನಕ್ಕೆ ಬೇರೆ ಬೇರೆ ರೀತಿಯ ಅರ್ಥವನ್ನ ಹೇಳ್ಬಹುದಾದ್ರೂ ಕೂಡ ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂಥದ್ದು ಭಕ್ತ ಮತ್ತು ಭಗವಂತ ಇವ್ರ ನಡುವೆ ಒಂದ್ಸಾರಿ ಸಂವಾದ ನಡೆಯುತ್ತೆ ಅಂತ ತಿಳ್ಕೊಳ್ಳಿ. ಸಂವಾದ ನಡೆದಾಗ ಭಗವಂತ ಹೇಳ್ತಾನಂತೆ, ಭಕ್ತ ನಿನ್ನನ್ನು ನಾಶ ಮಾಡಿಬಿಡ್ತೇನೆ ಅಂತ. ಅದಕ್ಕೆ ಭಕ್ತ ಹೇಳ್ತಾನೆ, ಅದು ಖಂಡಿತ ಸಾಧ್ಯ ಇಲ್ಲ, ಸೋಲು ನಿನ್ನದು, ಗೆಲುವು ನನ್ನದು. ಕೊನೆಗೆ ಗೆದ್ದವ್ರು ಯಾರು, ಸೋತವ್ರು ಯಾರು ಅಂತಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಭಕ್ತ ಗೆದ್ದ, ಭಗವಂತ ಸೋತ. ಹಾಗಾದ್ರೆ ಭಕ್ತನ ಗೆಲುವಿಗೆ, ಭಗವಂತನ ಸೋಲಿಗೆ ಕಾರಣ ಆದದ್ದು ಏನು ಅಂತಂದ್ರೆ ಆ ವಚನದಲ್ಲಿ ಅವ್ರು ಹೇಳ್ತಾರೆ, ಸತ್ಯ ಅನ್ನುವಂತ ಕೂರಲಾಗು. ಯಾರು ಸತ್ಯದ ದಾರಿಯಲ್ಲಿ ಸಾಗ್ತಾರೋ ಅಂಥವ್ರಿಗೆ ಶಿವ ಕೂಡ ತಲೆ ಬಾಗ್ತಾನಂತೆ. ಹಾಗಾಗಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದು, ಮೊದಲು ಅವ್ರು ದೇವರೇ ಸತ್ಯ ಅಂತ ಹೇಳ್ತಾ ಇದ್ದಂಥವ್ರು ಕೊನೆಗೆ ಸತ್ಯವೇ ದೇವರು ಅಂತ ಹೇಳ್ತಾರೆ. ಬಹುಶಃ ಪ್ರಪಂಚದ ಎಲ್ಲ ಜನರು ಕೂಡ ಸತ್ಯವೇ ದೇವರು ಅಂತ ಭಾವಿಸ್ಕೊಂಡ್ರೆ ಈ ನಾಡಿನಲ್ಲಿ ಹೊನ್ನಿನ ಹೊಗೆಯನ್ನ ಹಾಯಿಸ್ಬೋದು. ಎಲ್ಲೂ ಕೂಡ ಭ್ರಷ್ಟಾಚಾರ ಇರೋದಿಲ್ಲ, ಲಂಚ ವಂಚನೆ ಅದನ್ನ ಪದನೇ ನಾವು ಕೇಳಲಿಕ್ಕೆ ಸಾಧ್ಯ ಆಗಲ್ಲ. ನೀವು ನೋಡಿ 12ನೇ ಶತಮಾನದಲ್ಲಿ ಅವ್ರು ಈ ಭ್ರಷ್ಟಾಚಾರದಿಂದ ಮುಕ್ತವಾಗಿದ್ದಂಥವ್ರು. ಅವ್ರಿಗೆ ನಾಳೆ ಬೇಕು ನಾಡಿಗೆ ಬೇಕು ಅಂತ ಕೂಡಿಡುವಂಥ ಮನೋಭಾವನೆ ಇರಲಿಲ್ಲ. ಒಬ್ಬ ಸತ್ಯಕ್ಕ ಅನ್ನುವಂಥ ಸಾಮಾನ್ಯ ಮಹಿಳೆ, ಅವಳ ನಿತ್ಯ ಕಾಯಕ ಬೀದಿಯ ಕಸವನ್ನ ಗುಡಿಸುವಂಥದ್ದು. ಆ ತಾಯಿ ಒಂದು ಸಂಕಲ್ಪ ಮಾಡ್ತಾಳೆ, ಬೀದಿಯ ಕಸವನ್ನ ಗುಡಿಸುವಾಗ ಅಲ್ಲೇನಾದ್ರೂ ಹೊನ್ನು ವಸ್ತ್ರ ಒಡವೆ ಬಿದ್ದಿದ್ರೆ ಅದನ್ನ ನಾನು ಕಣ್ಣು ಮುಟ್ಟಿ ನೋಡೋದಿಲ್ಲ, ಕೈ ಹಾಕಿ ಎತ್ತೋದಿಲ್ಲ, ಬದಲಾಗಿ ಅದು ಒಂದು ಕಸ ಅಂತ ಹೇಳಿ ಗುಡಿಸಿ ಹಾಕಿಬಿಡ್ತೀನಿ ಅಂತ ಹೇಳ್ತಾಳೆ. ಯಾಕೆ ಅಂತಂದ್ರೆ ನನ್ನ ಕಾಯಕದಿಂದ ನನಗೆ ಬೇಕಾದಷ್ಟು ತೃಪ್ತಿ ಆಗ್ತಾ ಇದೆ, ನನಗೆ ಬೇಕಾದಷ್ಟು ಹಣ ಸಿಗ್ತಾ ಇದೆ, ಆ ಪಾಪದ ಹಣಕ್ಕೆ ನಾನ್ಯಾಕೆ ಕಣ್ಣು ಬಿಡ್ಲಿ, ಕೈ ಹಾಕ್ಲಿ ಅಂತ ಕೇಳ್ತಾಳೆ. ಇವತ್ತು ಈ ತತ್ವ ಸಮಾಜದಲ್ಲಿ ಜಾರಿಯಲ್ಲಿ ಬಂದಿದ್ರೆ ಏನಾಗ್ತಾ ಇತ್ತು? ಇನ್ನೊಬ್ಬ ಲಕ್ಕಮ್ಮ ಅಂತ ಬರ್ತಾಳೆ. ಅವರ ಕಾಯಕ ಏನು ಅಂದ್ರೆ ನಿತ್ಯ ಅಕ್ಕಿಯನ್ನ ಎಲ್ಲೋ ಅಲ್ಲಿ ಇಲ್ಲಿ ಬಿದ್ದಂತ ಅಕ್ಕಿಯನ್ನ ಆಯ್ತು ತಂದು ಮನೆಯಲ್ಲಿ ಪ್ರಸಾದ ಮಾಡಿ 4 ಜನರಿಗೆ ಆ ಪ್ರಸಾದವನ್ನ ನೀಡಿ ನಂತರ ತಾವು ಸ್ವೀಕಾರ ಮಾಡೋದು. ಇಂಥ ಸಂದರ್ಭದಲ್ಲೇ ಭಕ್ತನ ಭಕ್ತಿಯ ಸತ್ವ ಪರೀಕ್ಷೆ ಆಗುವಂಥದ್ದು. ಒಂದ್ಸಾರಿ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನ ಆ ತಾಯಿಯ ಪತಿ ಮಾರಯ್ಯನವರು ತಗೊಂಡು ಬರ್ತಾರೆ. ಹೆಚ್ಚು ಅಕ್ಕಿಯನ್ನ ತಂದಾಗ ಯಾವ ತಾಯಿಗೆ ತಾನೇ ಖುಷಿ ಆಗಲ್ಲ? ಯಾಕೋ ಇವತ್ತು ದೇವ್ರು ನಮ್ಮ ಯಜಮಾನಿಗೆ ಒಳ್ಳೆ ಬುದ್ಧಿ ಕೊಟ್ಟ ಅಂತ ಹೇಳಿ ಮೆಚ್ಚುಗೆ ಮಾತುಗಳನ್ನ ಆಡ್ಬೋದು. ಆದ್ರೆ ಲಕ್ಕಮ್ಮ ಮೆಚ್ಚುಗೆ ಮಾತುಗಳನ್ನ ಆಡೋದಲ್ಲ, ತುಂಬಾ ನೋವು ಮಾಡ್ಕೊಳ್ತಾಳೆ. ಗಂಡನಿಗೆ ನಯವಾಗಿಯೇ ಛೇಡಿಸ್ತಾಳೆ. ಈ ಸಖಿ ಆಸೆ ನಿಮಗೇಕೆ,
ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಎಲೆಯ. ನೋಡಿ ಆ ತಾಯಿಯ ಮಾತನ್ನ. ಯಾಕ್ರಿ ನಿಮಗಿಂತ ದುರಾಸೆ ಬಂತು? ನಾವೆಲ್ಲರೂ ಶರಣರು, ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡ್ಬೇಕಾದಂಥವ್ರು. ಎಲ್ಲೋ ಸಿಕ್ತು ಅಂತ ಜಾಸ್ತಿ ಬಾಚ್ಕೊಂಡು ಬಂದ್ರಿ ಅಂದ್ರೆ ಇನ್ನೊಬ್ಬರ ಹೊಟ್ಟೆಯ ಮೇಲೆ ನಾವು ಹೊಡೆದ ಹಾಗೆ. ಇದನ್ನ ಎಲ್ಲಿಂದ ತಂದ್ರೋ ಅಲ್ಲೇ ಹೋಗಿ ಬಿಸಾಕಿ ಬನ್ನಿ ಅಂತ ಹೇಳ್ತಾಳೆ. ಈ ಛಲ ಮನೋಬಲ ಎಲ್ಲರಲ್ಲೂ ಬಂದ್ಬಿಟ್ರೆ ಏನಾಗ್ತಿತ್ತು ನಾಡಿನ ಸ್ಥಿತಿ? ಹಾಗಾಗಿ ನಾವು ಶರಣ ತತ್ವವನ್ನು ಹೇಳೋದು ಸುಲಭ, ಆಚರಣೆಯಲ್ಲಿ ತರುವಂಥದ್ದು ಕಷ್ಟ. ಮೊನ್ನೆ ಇಲ್ಲಿ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಬಸವ ಜಯಂತಿಯನ್ನ ಬಹುದೊಡ್ಡ ಪ್ರಮಾಣದಲ್ಲಿ 3ನೇ ತಾರೀಕು ಮಾಡಿದ್ರು. ಬಹುದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದು ಹೇಗೆ ಅಂತಂದ್ರೆ, ಸಾವಿರಾರು ಜೋಡಿ ಎತ್ತುಗಳ ಮೆರವಣಿಗೆ. ಬಸವಣ್ಣ ಎತ್ತಲ್ಲ, ಬಿದ್ದವರನ್ನ ಎತ್ತಿ ಹಿಡಿದ ಮಹಾನುಭಾವ. ಆದ್ರೆ ಇನ್ನೂ ಕೂಡ ನಮ್ಮ ಜನರಲ್ಲಿ ಬಸವಣ್ಣ ಎತ್ತು ಅನ್ನುವಂಥ ಅಜ್ಞಾನವೇ ಇದೆ. ಮೊದಲು ಈ ಅಜ್ಞಾನವನ್ನ ಜನರ ಮನಸ್ಸಿನಿಂದ ಕಿತ್ತಾಕ್ಬೇಕಾಗಿದೆ. ನೋಡಪ್ಪ, ಬಸವಣ್ಣ ಅಂತಂದ್ರೆ ಅವನು ಎತ್ತಲ್ಲ, ಪೌರಾಣಿಕ ವ್ಯಕ್ತಿ ಅಲ್ಲ, ಐತಿಹಾಸಿಕ ವ್ಯಕ್ತಿ. ನಿಮ್ಮ ಹಾಗೆ ತಂದೆ ತಾಯಿಗಳ ಉದರದಲ್ಲಿ ಹುಟ್ಟಿ ಸಾಮಾನ್ಯ ಮಕ್ಕಳಂತೆ ಬೆಳೆದು ಅಸಾಮಾನ್ಯ ವ್ಯಕ್ತಿತ್ವವನ್ನ ಮೈಗೂಡಿಸಿಕೊಂಡು ವಿಶ್ವ ಪ್ರಜೆಯಾಯ್ತಂಥವ್ರು. ಅಂಥ ಬಸವಣ್ಣನನ್ನ ನಾವು ಕಾಣಬೇಕೆ ಹೊರತಾಗಿ ಎತ್ತನ್ನ ಬಸವಣ್ಣ ಅಂತ ಭಾವಿಸಿಬಿಟ್ರೆ ಆ ನಿಜವಾದ ಬಸವಣ್ಣನಿಗೆ ನಾವು ದ್ರೋಹವನ್ನ ಬಗೆದ ಹಾಗೆ ಆಗ. ಇದನ್ನು ಗಟ್ಟಿ ಧ್ವನಿಯಲ್ಲಿ ಹೇಳುವಂತ ಮನಸ್ಥಿತಿಯನ್ನ ಬಹಳ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. 10 ಕೂಡ 11 ಪರಿಸಿ ಕೂಡ ಗೋವಿಂದ ಅನ್ನೋ ಹಾಗೆ ಎಲ್ಲರೂ ಮಾಡ್ಕೊಂತ ಬಂದಿದಾರಪ್ಪ, ನಾವು ಅದ್ರಾಗೆ ಕೈ ಜೋಡಿಸೋಣ. ಆದ್ರೆ ಬಸವಣ್ಣವ್ರು ಎಂದೂ ಕೂಡ ಹೀಗೆ ಕೈ ಜೋಡಿಸಿದವರಲ್ಲ. ಅವ್ರು ಹೇಳ್ತಾರೆ, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ ಆರಿಗೂ ಅಂಜುವವನಲ್ಲ ಅಂತ ಹೇಳ್ತಾರೆ. ಆ ನಿಷ್ಠೆ ಮತ್ತು ನಿಷ್ಠುರತೆ ಎರಡೂ ಬಸವಣ್ಣವರಲ್ಲಿತ್ತು. ಹಾಗಾಗಿಯೇ ಅಲ್ಪಾವಧಿಯಲ್ಲಿ ಅದ್ಭುತ ಬದಲಾವಣೆಯನ್ನ ಕಲ್ಯಾಣ ನಾಡಿನಲ್ಲಿ ತರಲಿಕ್ಕೆ ಸಾಧ್ಯ ಆಯ್ತು. ಅವರು ಎಂದೂ ಅಧಿಕಾರಕ್ಕೆ ಅಂಟಿಕೊಂಡಂಥವ್ರಲ್ಲ. ತಾವು ನಂಬಿದ ತತ್ವಗಳಿಗೆ ಅಧಿಕಾರ ಅಡ್ಡಿ ಆಗುತ್ತೆ ಅಂದ್ರೆ ಆ ಅಧಿಕಾರವನ್ನೇ ಬಿಸಾಕಿದಂಥವು. ಅವ್ರಿಗೆ ಆದರ್ಶಗಳು ಮುಖ್ಯವೇ ಹೊರತಾಗಿ ಅಧಿಕಾರ ಮುಖ್ಯ ಆಗಿ. ಇಂಥ ತತ್ವಗಳನ್ನ ಇವತ್ತು ನಮ್ಮ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಕ್ಷೇತ್ರಗಳಲ್ಲಿರುವಂತಹ ಜನ ಮೈಗೂಡಿಸ್ಕೊಂಡಾಗ ನಿಜವಾದ ಬಸವ ಕಲ್ಯಾಣವನ್ನ ಮತ್ತೆ ನಾವು ಕಾಣ್ಲಿಕ್ಕೆ, ಕಟ್ಟಲಿಕ್ಕೆ ಸಾಧ್ಯ ಆಗ. ಇಲ್ಲ ಅಂತಂದ್ರೆ ಏನೋ ವರ್ಷಕ್ಕೊಂದ್ಸರಿ ಬಸವ ಜಯಂತಿ ಮಾಡ್ಬೇಕು, ನಾವು ಮಾಡಿದ್ವಿ, ಎಲ್ಲರೂ ಮೆಚ್ಕೊಂಡ್ರು ಅಂತ ಇಷ್ಟ ಹೇಳ್ಬಿಟ್ರೆ ನಾವು ಬಸವದ್ರೋಹಿಗಳಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಆಗ್ಬಾರ್ದು ಅಂತಂದ್ರೆ ನಾವು ನಿಜವಾಗ್ಲೂ ಕೂಡ ಆ ಒಳ್ಳೆಯತನವನ್ನ ಬೆಳೆಸ್ಕೊಳ್ಬೇಕು. ಅವರು ಈ ಸಮಾಜದಲ್ಲಿರುವಂತ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ಸ್ವಾಮಿಗಳಿಗೆ ಒಂದು ಸಂದೇಶವನ್ನ ಕೊಡ್ತಾರೆ. ಏನ್ ಆ ಸಂದೇಶ? ತ್ವರೆಯ ಮೀವ ಅಣ್ಣಗಳಿರ, ತ್ವರೆಯ ಮೀವ ಸ್ವಾಮಿಗಳಿರ, ತ್ವರೆಯಿಂಭೋ. ಏನ್ ತೊರಿಬೇಕು? ಪರಧನದ ಆಮಿಷವ ತೊರೆಯಿಂಬೋ, ಪರದೈವದ ಆಮಿಷವ ತೊರೆಯಿಂಬೋ, ಪರಸ್ತ್ರೀಯ ಆಮಿಷ ತೊರೆಯಿಂಬೋ ಅಂತ ಹೇಳ್ತಾರೆ. ನೋಡಪ್ಪ, ಆ ತೊರೆ ಅನ್ನೋಂಥದ್ದ ಬಹಳ ಚಮತ್ಕಾರಿಕವಾಗಿ ಬಳಸ್ತಾರ ಅವ್ರು. ಒಂದು ತೊರೆ ಅಂತಂದ್ರೆ ಬಿಡು, ಎಲ್ಲದನ್ನು ತ್ಯಾಗ ಮಾಡು. ಮತ್ತೊಂದು ತೊರೆ ಅಂತಂದ್ರೆ ನೀರಿನಲ್ಲಿ ಮುಳುಗೋದು. ಬಹಳ ಜನ ಏನ್ ಮಾಡ್ತಾರೆ, ನೀರಿನಲ್ಲಿ ಮುಳುಗಿ ಶುದ್ಧವಾದ್ವಿ ಅಂತ ಹೇಳ್ತಾರೆ. ನೀನ್ ಆ ನೀರಿನಲ್ಲಿ ಮುಳುಗಿದ್ರೆ ಶುದ್ಧ ಆಗಲ್ಲಪ್ಪ. ನಿನ್ನಲ್ಲಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿದಾವಲ್ಲ, ಇವುಗಳನ್ನ ತೊರೆದು ಹಾಕು, ಬಿಟ್ಟು ಬಿಡು. ಅದನ್ನು ಬಿಡದೆ ನಾನು ನದಿಯಲ್ಲಿ ಮುಳುಗಿದೆ, ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿದೆ, ಪವಿತ್ರ ಆದೆ ಅಂತಂದ್ರೆ ಅದು ಪವಿತ್ರತೆ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದು ಪವಿತ್ರತೆ? ಪರಧನದ ಆಮಿಷ ಇರಬಾರ್ದು, ಪರಸ್ತ್ರೀಯ ಮೋಹ ಇರಬಾರ್ದು. ಇದನ್ನ ನೀನು ಕಿತ್ತಾಕಿದೆ ಅಂತಂದ್ರೆ ನೀನು ಆ ನೀರಿನಲ್ಲಿ ಮಿಂದದ್ದು ಸಾರ್ಥಕ ಆಗುತ್ತೆ, ಬದುಕಿಗೆ ಕೂಡ ಒಂದು ಭವ್ಯತೆ ಬರುತ್ತೆ ಅಂತ ಬಹಳ ಸುಲಭವಾಗಿ ಜನರಿಗೆ ಮಾರ್ಗದರ್ಶನವನ್ನ ಬಸವಣ್ಣವ್ರು ಹೇಳಿದ್ರು. ಆ ಕಪಟತನವನ್ನ ಕಿತ್ತಾಕಿದಂಥವ್ರು. ಇವತ್ತು ನೋಡ್ತಾ ಇದ್ದೇವಲ್ಲ ನಾವು, ಈ ಕಪಟತನದಿಂದಲೇನೆ ಧರ್ಮದ ಹೆಸರಿನಲ್ಲಿ ಏನೆಲ್ಲ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ.
ಶಾಸ್ತ್ರ, ಜ್ಯೋತಿಷ್ಯ, ಪಂಚಾಂಗ, ಶರಣರು ಯಾವುದನ್ನು ನಂಬಿದಂಥವ್ರಲ್ಲ. ಬಸವಣ್ಣವರು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ. ನೋಡಿ, ಇದಕ್ಕಿಂತ ನಿಷ್ಠುರವಾದಂತ ಮಾತುಗಳನ್ನ ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಶುಭ ನಕ್ಷತ್ರ, ಶುಭಗಳಿಗೆ ಅಂತ ನೀವು ಪುರೋಹಿತರನ್ನ ಕೇಳಿದ್ರೆ ಅವ್ರು ಯಾವ್ದೋ ಒಂದು ಮುಹೂರ್ತ ಇಟ್ಕೊಡ್ತಾರೆ. ಇಂಥ ದಿವಸ ಇಂಥ ಟೈಮ್ಗೆ ನೀವು ಈ ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ. ಆದ್ರೆ ಬಸವಣ್ಣವ್ರು ಏನ್ ಹೇಳ್ತಾರೆ ಗೊತ್ತಾ? ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆಂದಿರಯ್ಯ, ರಾಶಿಕೂಟ ಗಣ ಸಂಬಂಧ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮ ಕೈಯ ಮೇಲೆ ನೋಡಯ್ಯ. ನೀವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ಸಿದ್ರೆ ಅದಕ್ಕೆ ಮುಹೂರ್ತ, ನಕ್ಷತ್ರ, ತಿಥಿ ನೋಡ್ಕೊಂತ ಕುತ್ಕೋಬೇಡಿ. ಈಗ ಮಾಡ್ಬೇಕು ಅನ್ನಿಸ್ತಾ ತಕ್ಷಣ ಮಾಡಿಬಿಡಿ. ಅದೇ ಶುಭಗಳಿಗೆ, ಅದೇ ಶುಭ ನಕ್ಷತ್ರ. ನಾಳೆ ಮಾಡಿದ್ರಾತು, ನಾಡ್ದು ಮಾಡಿದ್ರಾತು ಅಂದ್ರೆ ಅಲ್ಲಿವರೆಗೂ ನೀನು ಬದುಕಿರ್ತೀಯ ಅಂತ ಏನ್ ಗ್ಯಾರಂಟಿ? ಯಾಕೆಂತಂದ್ರೆ ಈ ಜೀವ ಯಾವಾಗ ಬೇಕಾದ್ರೂ ಹೊರಟು ಹೋಗ್ಬೋದು. ನಾವು ಒಂದು ಮನೋಭಾವನೆಯನ್ನು ಹೇಗ್ ಬೆಳೆಸ್ಕೊಂಡಿರ್ಬೇಕು ಅಂತಂದ್ರೆ, ಸಾವು ನಾನು ಬೆನ್ನ ಹಿಂದೆ ಬಂದಿದೆ, ಅದು ಯಾವಾಗ ನಾನು ಕಬಳಿಸ್ತೇವೆ ಗೊತ್ತಿಲ್ಲ. ಅದು ಕಬಳಿಸೋದಕ್ಕಿಂತ ಮೊದಲೇ ಏನಾದ್ರೂ ಒಂದಿಷ್ಟು ಒಳ್ಳೆ ಕಾರ್ಯ ಮಾಡೋಣ ಅನ್ನುವಂಥ ಸಂಕಲ್ಪವನ್ನು ಮಾಡ. ಬಸವಣ್ಣವ್ರು ಬಹು ವರ್ಷ ಬಾಳಿದಂಥವ್ರಲ್ಲ. ಈ ರೀತಿಯ ಸಂಕಲ್ಪವನ್ನ ಅವ್ರು ಮಾಡಿದ್ರಿಂದ ಸಮಾಜವನ್ನ ಕಟ್ಟಿ ಬೆಳೆಸ್ಲಿಕ್ಕೆ ಸಾಧ್ಯ ಆಯ್ತು. ಆ ನೆಲೆಯಲ್ಲಿ ಮನುಷ್ಯ ಈ ಎಲ್ಲ ರೀತಿಯ ಮೌಢ್ಯಗಳನ್ನ, ಅಜ್ಞಾನವನ್ನ ತೊಡೆದು ಹಾಕಿ ಸಮಾಜವನ್ನ ಕಟ್ಟುವಂತ ಪ್ರಯತ್ನ ಮಾಡ್ಬೇಕು. ತನ್ನ ತಲೆಯನ್ನ ಬಂಗಾರದ ಕಳಶ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಸವಣ್ಣ. ಹಂಗಾರೆ ಇಲ್ಲೇನ್ ಬಂಗಾರ ಇಟ್ಕೋಬೇಕು ಅಂತಾನ ಅರ್ಥ ಅಲ್ಲ. ಬಂಗಾರದಂತ ಬುದ್ಧಿ ಇಲ್ಲಿ ಇದೆ. ಯಾರು ಆ ಬುದ್ಧಿಯ ಸದ್ಬಳಕೆ ಮಾಡ್ಕೊಳ್ತಾರೋ ಅವನ ಬದುಕು ಬಂಗಾರ ಆಗತ್ತೆ ಅನ್ನುವಂಥದ್ದು ಬಸವಣ್ಣವರ ಆಶಯ. ಅವರು ಮತ್ತೊಂದು ವಚನ ನಮಗೆ ಬಹಳ ಖುಷಿ ಕೊಡುವಂಥದ್ದು. ಇವತ್ತಿನ ಸಮಾಜದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಟೀಕೆ ಇರ್ತಾವ, ಕೆಟ್ಟ ಕೆಲಸ ಮಾಡಿದ್ರು ಟೀಕೆ ಇರ್ತಾವ, ವಾದ ವಿವಾದ ಇದ್ದದ್ದೇ. ಹಾಗಂತ ಬಸವಣ್ಣವರು ವಾದ ವಿವಾದವನ್ನ ಮಾಡ್ಲಿಕ್ಕೆ ಹೋದವರು ಅಲ್ಲ. ತಮ್ಮ ತತ್ವ ಸಿದ್ಧಾಂತಗಳನ್ನ ಕಂಡಲ್ಲಿ ಬಿತ್ತರಿಸಿದಂಥವ್ರಲ್ಲ. ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ ಆ ತತ್ವಗಳನ್ನ ಹೇಳಿದಂಥವ್ರು. ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಮನಸ್ಥಿತಿ ಇಲ್ಲದೆ ಇದ್ದಂಥವ್ರಿಗೆ, ಒಂದ್ ರೀತಿ ಮಂಡು ಹಠ ಮಾಡೋವಂಥವ್ರಿಗೆ ಅವ್ರ ತತ್ವ ಹೇಳಕ್ ಹೋಗಲ್ಲ. ಬದಲಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಪ್ಪ ಅವ್ರ ಹತ್ರ ತಲೆ ಹೊಡ್ಕೊಳ್ಳೋದು? ಅಂತ ಜನರಿಂದ ನಾನೇ ದೂರ ಇದ್ದು ಬಿಡ್ತೇನೆ ಅಂತ ಹೇಳ್ತಾರೆ. ಅಂಥದ್ದೊಂದು ಅಪರೂಪದ ವಚನ. ಒಂದಕ್ಕೊಂಬತ್ತ ನುಡಿದು ಕಣ್ಣ ಕೆಂಚನೆ ಮಾಡಿ, ಗಂಡು ಗೆದರಿ ಮುಡುಹಿಕ್ಕಿ ಕೆಲವರ ಕಂಡಡೆ ಅಂಜುವೆ ಓಸರಿಸುವೆ, ಓಡಿದೆನೆಂಬ ಭಂಗವಾದಡಾಗಲಿ ನಮ್ಮ ಕೂಡಲ ಸಂಗನ ಶರಣರ ಅನುಭವವಿಲ್ಲದವರ ಫಲ ಮೇರೆಯ ಹೊಂದೆ ಫಲನ ಬಿಟ್ಟೋಡುವೆ ಅಂತ ಹೇಳ್ತಾರೆ. ಯಾರಿಗೆ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇದೆಯೋ ಅವ್ರ ಹತ್ರ ನೀವು ವಾದ ವಿವಾದಗಳನ್ನ ಮಾಡಬಹುದು. ಕೆಲವರು ಮಂಡು ವಾದ ಮಾಡೋ ಅಂತಾರೆ ಇರ್ತಾರೆ, ನಾನು ಹೇಳೋದೇ ಸರಿ ಅಂತವ್ರ ಹತ್ರ ನೀವ್ ಯಾಕಪ್ಪ ವಾದ ಮಾಡಕ್ ಹೋಗ್ತೀರಿ? ಅವ್ರನ್ನ ಉದಾಸೀನ ಮಾಡಿಬಿಟ್ಬಿಡ್ರಿ. ಅಯ್ಯೋ ಅವ್ನು ಹೆದರ್ಕೊಂಡು ಹೋದ ಅಂತಾನೆ ತಿಳ್ಕೊಳ್ರಿ. ಆಯ್ತಪ್ಪ, ನಾನು ನಿನ್ಗೆ ಹೆದರ್ಕೊಂಡೇ ಬಿಟ್ಟಿದ್ದೀನಿ. ಏನೂ ಆಗಲ್ವಲ್ಲ. ಇಂಥ ಭಾವನೆಯಿಂದ ಬಸವಣ್ಣ ಸಮಾಜವನ್ನ ಕಟ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರನ್ನು ತಿತ್ತನಿ ಅನ್ನುವಂಥ ಮನಸ್ಥಿತಿ ಬಸವಣ್ಣವ್ರದ್ದಿಲ್ಲ. ಯಾರು ಈ ತತ್ವಗಳನ್ನ ಪ್ರೀತಿಯಿಂದ ಹತ್ಕೊಳ್ತಾರೋ ಅವರನ್ನು ಪರಿವರ್ತನೆ ಮಾಡ್ಬೇಕು ಅನ್ನುವಂಥದ್ದು. ನೀವು ಯಾರನ್ನೋ ಒಬ್ಬನ್ ತಂದು ಈ ತತ್ವವನ್ನ ತುರುಕ್ತೇವಿ ಅಂತಂದ್ರೆ ಕೊನೆಗೆ ನಾವೇ ದಡ್ಡರಾಗಬೇಕಾಗತ್ತೆ. ಬಸವಣ್ಣ ಆ ಕೆಲಸ ಮಾಡಿದವರಲ್ಲ. ಬದಲಾಗಿ ಅನುಭವ ಮಂಟಪವನ್ನ ಸಂಸ್ಥಾಪನೆ ಮಾಡಿ ಅವ್ರು ಕುತ್ಕೋಬಹುದಾಗಿತ್ತು ಆ ಸ್ಥಾನದಲ್ಲಿ. ಅದೇ ಬಸವಣ್ಣನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದಕ್ಕೆ ಅಲ್ಲಮ ಪ್ರಭುವನ್ನ ಶೂನ್ಯ ಪೀಠದ ಮೇಲೆ ಕೂರಿಸಿದ್ರು. ಅವರನ್ನ ಕೂರಿಸಿ ಚನ್ನಬಸವಣ್ಣನನ್ನ ಕಾರ್ಯಾಧ್ಯಕ್ಷನನ್ನಾಗಿ ಮಾಡಿದ್ರು. ಚನ್ನಬಸವಣ್ಣ ಇವ್ರ ಸೋದರಳಿಯ ಅತ್ಯಂತ ಚಿಕ್ಕವನು. ಆದ್ರೆ ಅವ್ರಿಗೆ ಅರಿವಿಂಗೆ ಹಿರಿದು ಕಿರಿದು ಅನ್ನುವಂತ ಭಾವ ಇರ್ಲಿಲ್ಲ.
ವಯಸ್ಸಿನಿಂದ ಮನುಷ್ಯ ಹಿರಿಯನಾಗಲ್ಲ. ಅವನಲ್ಲಿರುವಂತಹ ಅರಿವು ಮತ್ತು ಆಚಾರ ಇವುಗಳ ಮೂಲಕ ವ್ಯಕ್ತಿ ಹಿರಿಯನಾಗ್ತಾನೆ. ವಯಸ್ಸಿನಿಂದ ಬಹಳ ದೊಡ್ಡವರಾಗಿರ್ತಾರೆ, ಸ್ಥಾನದಿಂದ ದೊಡ್ಡವರಾಗಿರ್ತಾರೆ. ಆದ್ರೆ ಅವರಲ್ಲಿ ಅರಿವು ಆಚಾರ ಇಲ್ಲದೆ ಇದ್ದಾಗ ಅವ್ರನ್ನ ಹೇಗೆ ನೀವು ಗೌರವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಕ್ಕ ಮಹಾದೇವಿ ವಯಸ್ಸಿನಿಂದ ಅತ್ಯಂತ ಕಿರಿಯಳು, ಅಲ್ಲಮ್ಮ ವಯಸ್ಸಿನಿಂದ ಅತ್ಯಂತ ಹಿರಿಯರು. ಆದ್ರೆ ಅನುಭವ ಮಂಟಪದಲ್ಲಿ ಅಕ್ಕನ ಮೇಲೆ ಪ್ರಶ್ನೆಗಳ ಸುರುಮಳೆಯನ್ನೇ ಕರೀತಾರೆ ಅಲ್ಲಮ್ಮ. ಅಕ್ಕ ಧೀರೋದಾತ್ತ ಉತ್ತರವನ್ನ ಕೊಡ್ತಾಳೆ. ಆ ಉತ್ತರವನ್ನ ಕಂಡಾಗ ಪ್ರಭುದೇವರಿಗೆ ಎಲ್ಲಿಲ್ಲದಂತ ಸಂತೋಷ ಆಗುತ್ತೆ. ಆ ಸಂತೋಷದಲ್ಲಿ ಅವ್ರು ಹೇಳ್ತಾರೆ, ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತ. ಇದು ಅನುಭವ ಮಂಟಪ ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಗೌರವಿಸುವ ಪದ್ಧತಿಯನ್ನ ಬೆಳೆಸಿತ್ತು ಅಂತ. ಅಲ್ಲಿ ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ, ಸಮಾನತೆ ಬಹಳ ಮುಖ್ಯ ಅನ್ನೋದನ್ನ ತೋರಿಸ್ಕೊಟ್ರು. ಒಬ್ಬ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಆ ಹೆಸರೇ ಹೇಳೋ ಹಾಗೆ ಅವರು ಅತ್ಯಂತ ತಳವರ್ಗದ ಜನ. ಆದ್ರೆ ಬಸವಣ್ಣ ಅವರನ್ನ ತಂದೆ, ಚಿಕ್ಕಪ್ಪ, ದೊಡ್ಡಪ್ಪ, ನನ್ನ ರಕ್ತ ಬಂಧು, ಈ ರೀತಿ ಕರುಳಿನ ಸಂಬಂಧವನ್ನ ಹಚ್ಚೋದ್ರ ಮೂಲಕ ಆ ವ್ಯಕ್ತಿತ್ವವನ್ನ ಇನ್ನಷ್ಟು ಪುಟಕ್ಕಿಟ್ಟ ಚಿನ್ನದ ಹಾಗೆ ಮಾಡ್ತಾರೆ. ಅಂಥ ಬಸವ ಭಕ್ತಿ ನಮ್ಮಲ್ಲಿ ಮೂಡಬೇಕು. ನಿಜವಾದ ಬಸವ ಜಯಂತಿ ಅಂತಂದ್ರೆ ಕೊನೆ ಪಕ್ಷ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಜನರಿಗೆ ಒಂದಾದ್ರೂ ವಚನವನ್ನ ಕಲಿಸ್ಬೇಕು. ಏನೂ ವಚನ ಕಲಿಸ್ದೆ ಸುಮ್ಮನೆ ಕೂತ್ಕೊಂಡು ಏನೋ ಒಂದಿಷ್ಟು ಉಪನ್ಯಾಸ ಮಾಡಿದ್ರೆ ಸಾಲದು. ಬಹಳ ಸರಳವಾದ ವಚನಗಳೇ ಇದಾವು, ಅರ್ಥ ಆಗೋದಿಲ್ಲ ಅನ್ನೋ ಭಾವ ಇಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಈ ವಚನ ಯಾರಿಗ ಅರ್ಥ ಆಗಲ್ಲ. ನಾವೆಲ್ಲ ಧರ್ಮ ದೇವರುಗಳನ್ನ ಒಂದ್ ರೀತಿ ಕಗ್ಗ ಮಾಡಿಬಿಟ್ಟಿದೆ. ಆದ್ರೆ ಬಸವಣ್ಣ ಅದನ್ನೆಲ್ಲ ಕಿತ್ತಾಕಿ ಸರಳಗೊಳಿಸಿದ್ರು. ಅವ್ರು ಹೇಳ್ತಾರೆ, ನೋಡಪ್ಪ, ನೀನ್ ದೇವ್ರನ್ನ ಒಲಿಸ್ಬೇಕು ತಾನೆ. ಒಲಿಸ್ಬೇಕು ಅಂತಂದ್ರೆ ಯಾವುದೋ ಗುಡಿಗೆ ಹೋಗ್ಬೇಕಾಗಿಲ್ಲ, ತೀರ್ಥಕ್ಷೇತ್ರಗಳನ್ನ ಸುತ್ತಬೇಕಾಗಿಲ್ಲ, ಇನ್ನೆಲ್ಲೋ ನೀರಿನಲ್ಲಿ ಮುಳುಗಿ ಬರ್ಬೇಕಾಗಿಲ್ಲ. ಬದಲಾಗಿ ನಿನ್ನ ಅಂತರಂಗ ಬಹಿರಂಗವನ್ನ ಶುದ್ಧಿ ಮಾಡ್ಕೋ ಅಂತ ಹೇಳ್ತಾರೆ. ಹಾಗಾದ್ರೆ ಅಂತರಂಗ ಬಹಿರಂಗವನ್ನ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ? ಯಾರನ್ನೋ ಒಬ್ಬ ಪೂಜಾರಿ ಪುರೋಹಿತನ್ ಕೇಳಿದ್ರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬಹಿರಂಗ ಶುದ್ಧಿ ಆಯ್ತು, ವಿಶ್ವನಾಥನ ದೇವಾಲಯದಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅಂತರಂಗ ಶುದ್ಧಿ ಆಯ್ತು ಅಂತ ಹೇಳಿಬಿಡ್ಬೋದು. ಬಸವಣ್ಣ ಸ್ನಾನ, ಧ್ಯಾನ ಈ ಎರಡೂ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಿಲ್ಲ. ಬದಲಾಗಿ ಅವ್ರು ಹೇಳೋದು 7 ಶೀಲಗಳನ್ನ, ಆಚರಣೆಗಳನ್ನ, ಬದುಕಿಗೆ ಬೇಕಾದಂತ ನೀತಿ ಸಂಹಿತೆಗಳನ್ನ ಹೇಳ್ತಾರೆ. ನೋಡಪ್ಪ, ಕಳ್ತನ ಮಾಡಬೇಡ, ಸುಳ್ಳು ಹೇಳ್ಬೇಡ, ಕೊಲೆ ಮಾಡಬೇಡ, ನಿನ್ನನ್ನೇ ನೀನು ಇಂದ್ರ ಚಂದ್ರ ಅಂತ ಹೊಗಳ್ಕೋಬೇಡ, ಇನ್ನೊಬ್ರು ತೆಗಳಬೇಡ. ಈ ರೀತಿಯ 7 ಸೂತ್ರಗಳನ್ನ ಬದುಕಿಗೆ ಅಳವಡಿಸ್ಕೊಂಡ್ರೆ ಅಂತರಂಗ ಶುದ್ಧಿಯೂ ಆಗುತ್ತೆ, ಬಹಿರಂಗ ಶುದ್ಧಿಯೂ ಆಗುತ್ತೆ, ಅದೇ ಭಗವಂತನ ಒಲಿಮೆಗೆ ಸಾಧನ ಆಗುತ್ತೆ ಅಂತ ಹೇಳಿ. ಬಹುಶಃ ಇಷ್ಟು ಸರಳವಾಗಿ ಪ್ರಪಂಚದ ಯಾವ ಪ್ರವಾದಿಗಳು ಕೂಡ ತತ್ವಗಳನ್ನ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ತತ್ವಗಳು ನಮ್ಮ ಜೊತೆ ಇದಾವೆ. ನಮ್ಮ ಹತ್ರ ಒಂದ್ ರೀತಿ ಅಮೃತದ ಕಲಶವೇ ಇದೆ. ಆದ್ರೆ ನಾವು ಅಮೃತದ ಕಲಶವನ್ನು ಬಿಟ್ಟು ಹೆಂಡದ ಕಲಶ ಹಿಡ್ಕೊಂಡ್ಬಿಟ್ಟಿರ್ತೇವೆ. ಅದರಿಂದಲೇ ಏನೆಲ್ಲ ಅಪಾಯವನ್ನ ಎದುರಿಸ್ತಾ ಇದೆ. ಇಂಥ ಅಪಾಯವನ್ನ ಎದುರಿಸಬಾರದು ಅಂತಂದ್ರೆ ನಾವು ಮತ್ತು ನಮ್ಮ ಮಕ್ಕಳು ವರ್ಷಕ್ಕೆ ಒಂದು 10 ವಚನ ತಿಂಗಳಿಗೆ 1 ವಚನ ಕೊನೆ ಪಕ್ಷ. ಈಗ ದೇಶ ವಿದೇಶಗಳಲ್ಲಿ ನೀವು ಇದಿರಿ, ಕನ್ನಡ ಕಷ್ಟ, ಆದ್ರೆ ಇಂಗ್ಲಿಷ್ನಲ್ಲೇ ನಿಮ್ಮ ಮಕ್ಕಳಿಗೆ ಒಂದೊಂದು ವಚನ ಕಲಿಸ್ಬಿಡಿ. 12 ತಿಂಗಳಿಗೆ 12 ವಚನ ಕಲಿಸ್ಬಿಟ್ರೆ ನೋಡ್ರಿ, ನಿಮ್ಮ ಮಕ್ಕಳ ಬದುಕಿನಲ್ಲಿ ಎಂಥ ಬದಲಾವಣೆ ಆಗುತ್ತೆ ಅನ್ನೋದನ್ನ ಗಮನಿಸಿ. ಬಹಳ ಜನ ನಾವೆಲ್ಲ ಹೇಳ್ತೇವೆ, ಏನ್ರಿ ನಮ್ಮ ಮಕ್ಕಳು ದಾರಿಗೆ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಮೊಬೈಲ್ನಲ್ಲಿ ಮುಳುಗಿ ಬಿಟ್ಟಿದ್ದಾರೆ, ಅವ್ರನ್ನ ದಾರಿಗೆ ತರೋದೇ ಕಷ್ಟ. ಶುದ್ಧ ಸುಳ್ಳು. ನಾವು ಮೊದಲು ಸರಿಯಾಗಿಬಿಟ್ಟು ಅವ್ರು ಸರಿ ಆಗ್ತಾರೆ. ಯಾಕೆ ಅಂತ, ತಂದೆಯಂತೆ ಮಗ, ತಾಯಿಯಂತೆ ಮಗಳು ಅಂತ ಹೇಳ್ತಾರೆ, ಗುರುವಿನಂತೆ ಶಿಷ್ಯ ಅಂತ ಹೇಳ್ತಾರೆ. ಇದನ್ನ ಬಸವಣ್ಣ ಮಾಡಿ ನಮಗೆ ತೋರಿಸಿದ್ದಾರೆ. ಆ ದಾರಿಯಲ್ಲಿ ನಾವು ಹೋದ್ರೆ
ನಿಜವಾಗ್ಲೂ ಕೂಡ ಬಸವ ಜಯಂತಿ ಸಾರ್ಥಕವಾಗುತ್ತೆ ಅನ್ನೋ ಭಾವನೆಗಳನ್ನ ನಿಮ್ಮ ಜೊತೆ ಹಂಚಿಕೊಂಡು ಪ್ರತಿ ವರ್ಷವೂ ಕೂಡ ವಿಶ್ವದ ಬೇರೆ ಬೇರೆ ಭಾಗದ ಜನ ಸೇರ್ಕೊಂಡು ಇಂಥ ಒಂದು ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀರಿ. ಅದರಲ್ಲೂ ಶ್ರೀಶೈಲ ಹಾದಿಮನಿಯವರು ಪರಿಚಿತರಾದ ನಂತರ ನಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಇಂಥ ಕಾರ್ಯಕ್ರಮಗಳಿಗೆ ನಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. ಅನೇಕ ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಗೌರವದಿಂದ ಆ ಮಾತುಗಳನ್ನ ಆಲಿಸ್ತಾ ಇದ್ದೀರಿ. ಈ ಮಾತುಗಳು ನಿಮ್ಮ ಮನಸ್ಸಿನ ಕಲುಷಿತ ಭಾವನೆಗಳನ್ನ ಕಳೆದು ಮನಸ್ಸನ್ನ ಶ್ರೀಮಂತಗೊಳಿಸ್ಲಿ, ಹೃದಯ ಶ್ರೀಮಂತಗೊಳಿಸ್ಲಿ ಅಂತ ಹಾರೈಸಿ ಮಾತುಗಳನ್ನ ಪೂರೈಸಿದೆ. ಧನ್ಯವಾದಗಳು. ಜಗದ್ಗುರು ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ತಮ್ಮ ಆಶೀರ್ವಚನಕ್ಕೆ. You have very nicely summarized Basava philosophy. You have highlighted one of the very important preachings of Sharanas, that class does not come by birth, but comes by the way of life, comes by the values and principles that one follows. You have also spoken about the values of speaking the truth, being truthful and honest. You have given the example of Sharane, Satyaka, and Aidaki, Akama. You have called upon us to relinquish superstitious beliefs and to embrace Basava's preachings. You have also called upon us to pass on the vachanas to our next generation. We will try our hard to do that. Thank you very much once again for your Ashirvachana, Pujya Shri Panditarajya Shivacharya Swamiji. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಶ್ರೀ ಡಿ.ಪಿ. ಪ್ರಕಾಶ್ ಅವರ ಭಾಷಣ. ಶ್ರೀ ಡಿ.ಪಿ. ಪ್ರಕಾಶ್ ಅವರು KSHDC, Karnataka State Handicraft Development Corporation Limited, ಇದರ Executive Director. He is an excellent orator. You've all heard him in some of the BCNA's organized programs previously and also in the previous Basava Jayanti program, and we have all thoroughly enjoyed his scholarly speech. We are very privileged to have him here with us, and we are very privileged to listen to him. I would now like to invite upon Mr. Basavaraj Hukkeri to give a brief introduction about Mr. D.P. Prakash. Mr. Basavaraj Hukkeri is the Vice President of BCNA. He is very passionate about writing script for dramas, acting, and directing various plays and dramas based on Vachana Sahitya and Sharana literature. He is an ardent follower of Basava philosophy and has tirelessly worked towards promoting Vachana literature and Sharana philosophy in various forms such as lectures, dance, and play. ಈಗ ಬಸವರಾಜ್ ಹುಕ್ಕೇರಿ ಅವರು ಡಿ.ಪಿ. ಪ್ರಕಾಶ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಬಸವರಾಜ್ ಹುಕ್ಕೇರಿ ಅವರು. ಧನ್ಯವಾದಗಳು ರಶ್ಮಿ ಅವರೇ. ಶರಣು. ಎಲ್ಲರಿಗೂ ಬಸವ ಜಯಂತಿಯ ಹಾಗೂ ವಿಶ್ವ ತಾಯಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬಸವ ಜಯಂತಿ and happy Mother's Day to all the mothers. It is my honor to introduce our next speaker, Sri D.P. Prakash. He is Executive Director of Karnataka State Industrial and Infrastructure Development Corporation Limited. And he has also served as a Joint Commissioner of Commercial Taxes. He has served as Private Secretary to Honorable Speaker, Private Secretary to Rural Development, Panchayat Raj, Rural Water Supply and Sanitization Ministries of Government of Karnataka. He is an expert trainer of GSTN, GST, TDS, and various tax laws. He is an administrator, writer, television anchor, educationist, counselor, and a leader in many ways. He has written over 2,000 articles both in Kannada and English on Vachana literature and many other social and cultural issues. He is a profound speaker on Basava philosophy. His in-depth knowledge, creative approach, compassion, and calm composition make him a unique ambassador of Basava philosophy. Sir, I have listened to many of your speeches, and out of all that, your speech on Basaveshwara's leadership, a message to the world that you delivered in Arivinamane, has been very informative and touched me a lot. ಪ್ರತಿಯೊಬ್ಬರು ತಪ್ಪದೆ ಕೇಳಬೇಕಾದ ಒಂದು ಅವರ ಉಪನ್ಯಾಸ ಬಸವಣ್ಣನ ನಾಯಕತ್ವ ಜಗತ್ತಿಗೆ ಒಂದು ಸಂದೇಶ. We really appreciate you for sharing such immense knowledge capsules with all of us.
Over to you, sir. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿ ಸೇರಿರುವಂತಹ ಎಲ್ಲ ಗಣ್ಯರು ಮತ್ತು ಆಹ್ವಾನಿತರಿಗೆ ಬಸವ ಜಯಂತಿಯ ಶುಭಾಶಯಗಳು. ಸುಮಾರು ಕಳೆದ ಕೆಲವು ವರ್ಷಗಳಿಂದ ಶ್ರೀಶೈಲ ಹಾದಿಮನಿಯವರು ವಿನೂತನ ರೀತಿಯಲ್ಲಿ ಒಂದು ವೇದಿಕೆಯನ್ನ ಕಟ್ಟಿದ್ದಾರೆ. My best wishes on the occasion of Basava Jayanti, and this is a very unique platform as a result of the tireless effort of Srishaila Hadimani and his team. Really a wonderful effort, and all of us here from India are grateful to your effort, Mr. Srishaila Hadimani, and hope this will continue and bring in a lot of kind of an association, especially joining different civilizations from different part of the world. The world has grown, buttressed by lots of advancement in the science and technology domain. People knows what is what, and what has to be unearthed, what has to be buried, what has to be used, how it has to be used, where to live, where not to live. Sitting in one corner of the world, he can decide. A lot of inputs have increasing the efficiency in decision making in every organization, especially in a center which is being cornered and led by individuals. But one thing the man has not learned yet: how to live rationally, logically, scientifically, and how to live in harmonious with others. It reminds me of one vachana: ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಹೊಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸೂಳ್ನುಡಿಯನೊಂದರಗಳಿಗೆ ಇತ್ತಡೆ, ನಿಮ್ಮನಿತ್ತೆ ಕಾಣ ರಾಮನಾಥ. Succinctly, this vachana signifies the power of negation. This power of negation is the most important solution for this over-consumerism in the world today. If at all any big devilish trait of the society which is haunting every individual and having lots of consequences which are appalling and not so good for the society, is the over-consumerism. Over-consumerism has sidetracked the total advancement of the civilization. Here Jadar Dasimaya says, Kariya nittade valle. Kari means elephant. It's a symbol of power. Jadar Dasimaya is conversing with the ultimate truth, the almighty, the unending universe, the ultimate nature. He is in communion with him. He is conversing. He says, it is a higher echelon of the resonance. He is resonating with the ultimate truth. When you resonate with the ultimate truth, you transcend into another world. It is a very profound feeling. In that feeling, Jedara Dasimaya says, Kariya nittade olle. If you give me power, I don't need it. Siriya nittade olle. Siri means wealth. If you can come forward and bestow upon me the wealth, I don't need it. Hiridappa Rajyavanittade valle. Hiridappa Rajya is the biggest empire, the big empire. If you come forward and bestow upon me the biggest kingdom, I don't need it. Look at the power of negation. Look at the clarity of thought. Look at the way he has chosen the priority. Look at the way he has relegated all the traits and placed the utmost important trait, which is very important for us, a true life, above all. He says, I don't need all these things. But what does he need? He says, Nimma sharanara sulnudeya ondaraಗಳಿಗೆ ಇತ್ತಡೆ ನಿಮ್ಮನಿತ್ತೆ ಕಾಣ ರಾಮನಾಥ. He says, if you can allow me to listen to the vachanas of sharanas, I don't need anything. And in fact, I don't need you.
there is a dhwani in it. There is a profound meaning in it. He says, I don't need you. What does it mean? He says, if I can listen to the vachanas of the Sharanas, I know how to establish the communion with the Almighty, because vachanas are the most important indicators. They beckon my path. That is an ultimate non-diminishing light on my path, which lead me to the communion with the Almighty, the ever-changing nature, this wonderful, unending, vast nature. Ultimately, I am the product of nature. I am the part of nature. I establish completeness when I establish a communion with the nature. That is what he says. And ultimately he says, Nimma nitte kana Ramanatha. What does it indicate? I need not to hang on to you. I need not to just localize myself just chanting your name. The moment I get an opportunity to listen to the vachanas of Sharanas, I know the path, I can achieve the salvation, and also along with me, I can bring everybody, I can teach them, I tell them, I can share them how to establish a communion with the Almighty and the ultimate truth. That is why Nimma Nitte Kana Ramanatha means I can go on giving you to everybody else. Giving you to everybody else means showing them the right path in the life. This succinctly, gives you an image how Sharanas lived in 12th century. Today, we have advanced, we are in the 21st century. We have everything in our hand, science and technology, wealth, knowledge. But to some extent, we lack wisdom. To some extent, we lack wisdom. Today, if the law says that you should be there in the work at 10 o'clock, still we have a lot of people trickling in even after 10:15, 10:30. We lack work culture. We have not yet placed the devotion and dedication to work at the highest order. Still we are struggling. Mahatma Basaveshwar, the Lord Basaveshwar, gave the first priority to the work culture. He said, Kayaka is the way to achieve the communion with the Almighty and the ultimate truth. That is the concept of Kayaka. There are lots of traits. Basava philosophy is not a bundle of, theories, neither a bundle of postulates. It is a way of life. Until and unless you live that way, you will not be able to really appreciate the Basava philosophy. Basava philosophy does not stand on the theories and the postulates and transferring this theory from one generation to another generation. Bernard Shaw says, at the moment you hold a torch which is burning bright, your immense responsibility is to transfer this torch to another generation which has to burn much brighter. If this has to happen, today, as my life is still happening with the nature, I need to live the path, I need to live the life of Basava philosophy. Only then I can hand over this learning, the discovered path of the simplicity and the ultimate truth to the next generation. Therefore, the concept of Kayaka, which is still is something which we need to search for ourselves and try to understand what actually it gives me. So therefore, I need to establish, I need to live the way Basaveshwara tried to encourage everybody to live. So that is one thing which you need to take a feather out of that book and then say that here is one particular trait I need to, own it up. Next is Dasoha. Dasoha is an ultimate principle of Basava philosophy. That's the most wonderful, philosophy of trait of Basava philosophy. Mr. Steve Roche is there. He is so enthusiastic. He is from the other part of the world. He has been attracted not because of the grandeur and the other paraphernalia of the religion,
or this a sect of civilization. He has been attracted because he has a great expectation that there is something in it as a content in the form of spirituality, which I can learn and try and spread somewhere else in the world. That's a wonderful responsibility he has taken up. I really applaud, and many accolades to him. And I pray Lord Basaveshwara gives him enough strength to carry on this saga in his part of the world. And your civilization represents one of the most advanced civilization on this earth. And the Basava philosophy is the most relevant aspect for your civilization to advance further. Dasoha is one such trait Basaveshwara inculcated in the 12th century. Please remember, Basaveshwara simply did not preach. He established the alternative society as a prototype to the world. And we can always look upon him. See, there is a prototype which we can also establish in any part of time. Time flows eternally. You can always, in this particular segment of the spectrum of the whole run of time, you can establish this alternative society which idealizes the supremacy of the simplicity and the true nature of the life. But Dasoha gives every individual a power to distribute and share what you have accumulated, what you have earned. That's the most important aspect. And today also, in this modern world, we have not learned what the true bhakti is. We have been carried away by some of the the thing which is not relevant in our life, endorsing it as bhakti and quarreling with each other, trying to establish the ego status and ultimately forgetting the ultimate destiny of our life. So Basaveshwara's philosophy, Basava philosophy, the spiritual domain of Sharanas gives you a complete depth what true bhakti is. Now, if I want to dance without having an iota of concern towards our neighbors, I can switch on the volume, I can switch on the tape recorder, increase the volume. I don't mind disturbing others, my neighbors. I lack social responsibility. I don't have that responsibility which I own up. If I get disturbed, it means the others also can get disturbed. If I can make my lifestyle in such a way that it disturbs the others, neighbors, or anybody else, which is not a true way of living. This kind of a social responsibility is again, we are searching to establish and try to get it into our domain. What is the accountability we have? If there is a traffic signal which shows red light in the midnight, how many of us consciously stop our vehicle? Whether people are there, or there is a traffic, or there is a vehicle moving across, our responsibility and accountability is to stop my vehicle whether there are people around us or not. That is the compliance to the law of the land. We lack this accountability. We need to introspect how much of accountability I have incorporated in my day-to-day life. You can proudly say that, look, I read Vachana, and this is one accountability I have established. That is how you need to comply with the philosophy of Basava. That is what we need to search. That is what we need to rediscover. That is the most important aspect. That is the most need of the hour now. Equality. How many of us think that a man who is walking on the street, I am driving a luxurious car, both of us are equal to each other? How many of us think like that? How many of us have that kind of a coordinate system in our mindset, which align my thinking process? Look, he is also equal to me, I am also equal to him. Both are the wonderful gifts of this nature. Have you thought? Do we think now? That is the question we need to pose on Basava Jayanti Day. That is how we need to search our soul. That is how we need to introspect ourselves. How much of equality have I really imbibed in the process of reading, understanding, learning the Basava philosophy? That is very important. Celebrating and telling, egoistically, pridely that I'm a Basava follower does not suffice. I need to establish, I need to walk the path. I need to walk that life. That's very important. Government establishes a lot of public properties, a lot of public assets. I
Now today, 90% of the society doesn't mind destroying when the anger engulfs us. When the anger engulfs the society, society doesn't matter in destroying that public asset. Where is the ownership feeling? How do I own up the public asset? How do I own up the whole nature? How do I own up these social assets which have been created for the benefit of the mankind? If I can really imbibe this character and trait and establish that and incorporate that and infuse into my day-to-day life, that is a wonderful, respect you can really give to the Basava philosophy. Therefore, the sense of ownership is one of the most important gift of Basava philosophy. If the group is formed, if a congregation is formed, if an organization is formed, still we are searching for the way to establish a highest degree of a decision making. You know why? The process of forming an organization may be democratic, but a thinking process of an individual which make the establishment is not yet democratic in nature. That means infusing, inculcating the democratic value in our attitude and approach is the most important aspect, which is the most need of the hour, which is there abundantly in Basava philosophy, which we need to open up our mind and take it from the Basava philosophy. That is the search of the hour today and in the present world. When we know how many people, how many millions of people go to bed in hunger. How many of us have compassion for those people who are have-nots, who do not have a luxury of having 3 meals? How many of us have that compassion? How many of us haven't inculcated in us that trait of compassion? Basava, Lord Basaveshwara is the epitome of that compassion. If at all you want to tread that path, you need to be very compassionate with the people who do not have that luxury or the necessity or the basic availability of leading a life with at least 3 times food. This compassion is one of the greatest traits of Basava philosophy. How many of us have transparency in our living, in our day-to-day activity? We tell million lies every day. If I tell one truth, I beam with the pride. I have told the truth. But remember, to arrive at that one particular truth or to hit that one particular truth, how many lies you have told? Basaveshwara's philosophy from beginning till the end is the most transparent life, and his life is the most transparent life. It is there very abundantly, glaringly. We have to just imbibe that. 12th century stands symbolizing the transparency of living by creating a wonderful society as an alternative for the whole world civilization. How many of us have loved to coexist together? How many of us? How many of us lend our shoulder when a neighbor is in difficulty? How many of us, when the plant planted in front of my neighbor's house is drying up, take a mug of water and go and water that plant? How many of us have developed that trait, that habit, that culture, which gives us a strength to coexist together? Basava, Lord Basaveshwara taught that love for coexistence in the whole society. Simplicity is the most striking feature of Basava life. Removing all grandeur, all paraphernalia, or unnecessary things from our life, lead a life which epitomizes the simplicity. When the whole world was sleeping, the Indian civilization was burning brightly on the bank of Ganges, the Indus Valley civilization, which is known for the civilization of the great simplicity. We have forgotten that. We have forgotten. We have tread the path for 4,500 years, and in the process we have forgotten, and we have relegated that character of simplicity to the least priority. That is the most important thing which we need to rediscover, which we need to introspect and say, look here, I need to bring back the simplicity in my life and re-establish that in the society so that there will be peace and tranquility. Accumulation of wealth is the one character which is haunting everybody here in the whole world.
Gandhiji says that, look, if you have ability to earn more, I don't disturb you. Earn more. But remember, the extra thing which you don't need, distribute it to the society. You become a trustee to that extra earned wealth. That's a beautiful concept, which was originally so abundantly available in Basava philosophy. That is why he said, Dasoha is the pedestal on which you build your life. That is how you spread the value of civilization across the nation, across the oceans. That is what you have. That is what you have in Basava philosophy. So that particular character which you need to strengthen, which is against the accumulation of wealth. This nature is all ours. We bequeath every bit of the nature equally. Therefore, equitable distribution of the resources is the right everybody has. If as an individual I can work towards the equitable distribution, Lord Basaveshwara smiles and says that here is one follower. He has taken a cue from me and he is carrying the message forward. Bernard Shaw also smiles at you. He is striving hard to make his torch burn brighter and he is ready to hand over to the next generation. What a beautiful feeling. What a beautiful feeling. This is what we need to understand, inculcate, and create an awareness in my everyday's life and say, yes, I need this trait. That is the kind of satisfaction you have at the end of the day. When you go to bed, when you switch off the light, when your mind becomes little blank, there comes the tranquility and peace. At that very moment, you feel so proud, so fulfilled, because you have welcomed that particular trait into your personality and you have imbibed it completely. Today, the greatest international organizations are struggling day and night to establish an equivalence with the nature. The protection of ecosystem around us is the most daunting task in our hand. Basaveshwara very simply, in a beautiful manner, establishes the man and the nature equivalence very well. Anubhava Mantapal it has a very profound meaning. It might hold democratic values, but for me, it is the greatest equivalence which he has built in the form of a concept of Anubhava Mantapa between living, non-living, and the nature. It is a perfect harmony. Anubhava Mantapa means it is a perfect harmony between living, non-living, and the nature. That is the highest order of resonance. That is the equilibrium. The entropy, which is the measure of disorder, is zero. Please understand, this kind of a nature-man equivalence is the most important aspect which we need to re-establish. Bring it back into our life, into our society, into our domain, into our civilization. Mr. Steve Roche, this is one which you can take a leaf and go to your civilization and see, look, here is the solution from Basava philosophy. Please leave everything else, endorse this, learn this. Just try and share it with everybody else. Don't forward, don't share some of the mundane things on your mobile. Mobile is the most powerful weapon in your hand, you have in your fist. Make that as a medium to share these wonderful, life-giving concepts of Basava philosophy to every corner of the world, to every individual of this civilization. Scientific temper, logic and rationality, those are the most unforgotten wealth in our civilization. There is a stone on the road, somebody puts kumkum, there ends the matter. Without knowing, without understanding, everybody will start bowing to it, and succumbing to that kind of an aura which some of the people try to snatch away from you. Build that particular notional things. Scientific temper, never accept anything without questioning. Lord Buddha said many centuries back, don't accept anything without questioning, even my preachings. That is the most important freedom an individual can have. Albert Einstein said, without the internal freedom, man can never prosper.
You should have an internal freedom. What do you mean by an internal freedom? A freedom to question before you accepting any new concept, any new notion, any new things. That is the most important thing. That ultimately develops scientific temper in your personality. That is the most important thing to have in your life, to lead a peaceful and a truthful life amidst this wonderful technology and the wealth. Rationality, logical conclusion, logical thinking. These are the things which can save the civilization from the verge of collapsing. These are the things. Don't get carried away by some of the grandeur or some of the theories which gives you something kind of a fantasy world to the moment in your world, in your hand. Please remember, good things never come in search of you. Only bad things will come in search of you. But you should go in search of good things. So therefore, things which come in search of you, don't accept it so easily. When you strive hard, when you work hard, that means there is a way to get the good things for your life. Basaveshwara worked hard, renounced everything, toiled day and night. When everybody were fast asleep, Basaveshwara was awake because he was searching for good traits, good qualities, and good characters, so that these can be inculcated and infused into an individual's personality, thereby making him as an asset to the society and build a society which is important for a civilization to prosper. Now the question is, even Steve Roche might ask, what is the relevance of Basaveshwara to the modern world? It reminds me of one great interview by NDTV of Thich Nhat Hanh, very, very lovably called Thai, a great Zen guru. NDTV asks him in India, what is the relevance of Gandhiji today? He beautifully answers, relevance does not depend on Gandhiji. Gandhiji's relevance depends on how I am living. If I am living an immoral, unethical life, Gandhiji may not be relevant to me. If I am striving hard to live ethical and moral life, Gandhiji becomes all the more relevant today. The same answer to everybody who asks, what is the relevance of Lord Basaveshwara today? It depends on what kind of life you want to live. If you want to live a life of gift, if you want to live a life which can be a burning bright light for others, then Basaveshwara is all the more relevant, greater than the 12th century's life. So ultimately, this platform might be a wonderful platform to understand this important need of the hour, so that you change, you tweak the pattern of your life, tinker with it every day, chisel the personality with imbibing all these important traits which are so essential, which are like, elixir to the life, whole civilization. So it is up to us how much we can take from the Basava philosophy. Basava philosophy is a huge ocean. If you go with a glass, only so much you will have. If you go with open heart to embrace the whole ocean with the enthusiastic passion that I can imbibe the whole ocean, it is there for you. Nobody can stop. Steve Roche, it is there for you in India, in Karnataka, and ultimately now on the global platform, to imbibe how much ever you can imbibe the Basava philosophy. And it applies to everybody, right back in our home, anywhere. Most of the people are from other countries. All of you are here. I'm so glad. And it is a wonderful occasion to just come again and share some of the thoughts which I have churned out in my mind. This is a segment or a spectrum of thought process. Ultimately, we are all connected. Look at, where is Steve Roche? Where was he born? How was he brought up? What he eats, what he works, what he wears. Who am I? Where were I born? What was my culture? What did I imbibe? All
together sitting here just to be enthusiastic, try to understand what Basava philosophy gives us in our life. We are all there so passionately gathered, and many, many thanks to Mr. Srishail Hadimani and all others. And it is a wonderful occasion. My Sharanu Sharanarthi to Puja Mataji and Guruji, Swamiji. Both of them have spoken very well. And I wish everybody take a message from today and make Basava Jayanti a reminder of every moment from today till the next Basava Jayanti, so that we are all on track, and what we need and what we do not need. This ultimate equilibrium is very important for all of us. And once again, and I wish you all the very best things for your Basava Jayanti. Ellarigu shubhayagli. Nanna shubhashayagalu. Sharanu Sharanarthi. Thank you very much. ಧನ್ಯವಾದಗಳು ಶ್ರೀ ಡಿ ಪಿ ಪ್ರಕಾಶ್ ಅವರಿಗೆ ತಮ್ಮ ವಿದ್ವತ್ಪೂರ್ಣವಾದ ಮಾತುಗಳಿಗೆ. Thank you very much to you for your very succinct yet very scholarly, meaningful and motivating talk. You have very beautifully summarized the gist of Basava philosophy, which is a way of life that is trying to live your life in a rational way, in a logical way, in a compassionate way, in a scientific way, in a simple way, in an ethical and moral way, in a harmonious way, in harmony both with nature and with the society, by incorporating a good work ethic and work culture in our daily life. You have inspired us all to adopt the Basava principles. ನಾವೆಲ್ಲರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಸವಣ್ಣನವರು ಹಾಗೂ ಇತರ ಶರಣರು ತೋರಿಸುವ ಮೌಲ್ಯಗಳ ದಾರಿಯಲ್ಲಿ ನಡೆಯೋ ಹಾಗೆ ಪ್ರೇರೇಪಿಸಿದ್ದೀರಾ. We are so blessed and privileged to have you here and to have had this opportunity to listen to your great talk. Thank you very much to Shri D.P. Prakash. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ವಚನ ಗಾಯನ ಪ್ರಾಜ್ಞಾ ಗೌಡರ್ ಅವರಿಂದ. ಪ್ರಾಜ್ಞಾ ಗೌಡರ್ ಅವರು ಲಾಸ್ ಏಂಜಲೀಸ್ USA ನಲ್ಲಿ ನೆಲೆಸಿದ್ದಾರೆ. ಇವರನ್ನ ಪರಿಚಯಿಸಕ್ಕೆ ಬರ್ತಾ ಇದ್ದಾರೆ ಶ್ರೀ ಜಗದೀಶ್ ಬಿರಾದಾರ್ ಅವರು. Jagdish Biradar is a very active member of Basava community in Houston, Texas. He has conducted several Anubhava Goshti in this area. He is currently serving as a secretary of Basava Center of North America. I would now like to invite Mr. Jagdish Biradar to kindly introduce Pragna Gowda. Over to Mr. Jagdish Biradar. Om Shri Guru Basavalingaya Namaha. Ellarigu Sharanu Sharanarthi. On this occasion of Global Basava Jayanti celebration and Mother's Day, I'd like to start with one vachana which is relevant to Guru Basavanna and Mother's Day. So it is by Chinmagnani Channabasavanna. It goes like Ayya Ayya endare Ayya ommudu manbane, Avva Avva endare Avva emmudu manbale. Idu kaana kudilisu sangayanalli Basavalinga Basavalinga endare enna kaya bayalagade. So it goes like Chinmagnani Channabasavanna says, if a child wants to seek his mother's attention, they will say Avva Avva. In that case, will the mother not pay attention to the child? In the same way, if you say Basavalinga Basavalinga, will the Almighty Channa Sangamadeva not pay attention to me and help in my salvation? It's my pleasure today to introduce Pragna Gowda. I will do it in Kannada first and English later. Pragna Gowda ಅವರು ಬಸವ ತತ್ವದಿಂದ ತುಂಬಾ ಪ್ರಭಾವಿತರಾಗಿದ್ದಾರೆ. USA-ನ ಲಾಸ್ ಏಂಜಲೀಸ್ನ ನಿವಾಸಿಯಾಗಿದ್ದ ಇವರು ಸಂಗೀತ ಹಾಗೂ ಕಥಕಳಿ ನೃತ್ಯದಲ್ಲಿ ಯುವ ಪ್ರತಿಭೆ. ಅವರು 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ ಮತ್ತು ಚಿಕ್ಕ ಮಕ್ಕಳಿಗೆ ವಚನ ಹಾಗೂ ಕನ್ನಡ ಭಾಷೆ ಕಲಿಸುವುದರಲ್ಲಿ ತುಂಬಾ ಸಂತೋಷ ಪಡುತ್ತಾರೆ. Pragna Gowda is heavily influenced by Basava philosophy. She is a resident of Los Angeles in USA, and she is a young budding talent in singing and Kathakali dancing. She is studying in 10th standard, and she enjoys teaching vachanas and Kannada language to young kids. Over to Pragna Gowda.
ಬಸವಣ್ಣನವರ ಒಂದು ವಚನ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮ ಶರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಬಸವಣ್ಣನವರ ಇನ್ನೊಂದು ವಚನ. ಕಲ್ಲನಾಗರ ಕಣ್ಣರೇ ಹಾಲಾನರೆ ಎಂಬರು, ತಿಟದ ನಾಗರ ಕಣ್ಣರೇ ಕೊಲ್ಲೆಂಬರಯ್ಯ, ಕಲ್ಲನಾಗರ ಕಣ್ಣರೇ ಹಾಲಾನರೆ ಎಂಬರು, ದಿಟದ ನಾಗರ ಕಣ್ಣರೇ ಕೊಲ್ಲೆಂಬರಯ್ಯ, ಕಲ್ಲನಾಗರ ಕಣ್ಣರೇ ಹಾಲಾನರೆ ಎಂಬರು. ಉಂಬಜಂಗಮ ಬಂದರೆ ನಡೆ ನಡೆ ಎಂಬರಯ್ಯ, ಉಂಬಜಂಗಮ ಬಂದರೆ ನಡೆ 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 ಎಂಬರಯ್ಯ, ಉನ್ನಾದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ, ಕಲ್ಲನಾಗರ ಕಣ್ಣರೇ ಹಾಲಾನರೆ ಎಂಬರು. ನಮ್ಮ ಕೂಡಲ ಸಂಗನ ಶರಣರ ಉದಾಸೀನ ಮಾಡಿದರೆ, ಕಲ್ಲು ತಾಗಿದ ಮಿಟ್ಟಿ ಎಂಬರಯ್ಯ, ಕಲ್ಲನಾಗರ ಕಣ್ಣರೇ ಹಾಲಾನರೆ ಎಂಬರು, ತಿಟದ ನಾಗರ ಕಣ್ಣರೇ ಕೊಲ್ಲೆಂಬರಯ್ಯ, ಕಲ್ಲನಾಗರ ಕಣ್ಣರೇ ಹಾಲಾನರೆ ಎಂಬರು. Prajna for a beautiful singing. Prajna is our daughter from Southern California, and we always enjoy and cherish her singing. It was so nice of you to join us today. Good job. ಈಗ ನಾನು ಎಲ್ಲರಿಗೂ ಆರತಿಗೆ ಸೇರಿಕೊಳ್ಳಲು ಪ್ರಾರ್ಥಿಸುತ್ತೇನೆ. ಆರತಿಯನ್ನು ಶ್ರೀ ರಶ್ಮಿ ಅವರು ಪ್ರಾರಂಭಿಸುತ್ತಾರೆ.
ನಿಜಗುಣ ಶಿವಯೋಗಿಗಳ ವಚನ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರೂಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರೂಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜಪಣತೆಯೋಳು ಸವೆಯಾದ ಸದ್ಭಕ್ತಿ ರಸತೈಲ ತೀರಿದ ಪ್ರವಿಮಲ ಕಳೆಯಂಬ ಭಕ್ತಿ ವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜಪಣತೆಯೋಳು ಸವೆಯಾದ ಸದ್ಭಕ್ತಿ ರಸತೈಲ ತೀರಿದ ಪ್ರವಿಮಲ ಕಳೆಯಂಬ ಭಕ್ತಿ ವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿಯಂಬ ಕತ್ತಲೆಯಡಿಯೇ ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಡಿಕೆ ಪೊದ್ದದನುಪಮ ಜ್ಯೋತಿ ಬೆಳಗುತ್ತಿದೆ.
ಗಣನೆ ಗತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿಯನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ. ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆ ಗತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿಯನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಬೆಳಗುತ್ತಿದೆ. ತುಂಬಾ ಸುಂದರವಾಗಿ ಹಾಡಿದ್ರಿ ರಶ್ಮಿ ಅವರೇ. ಜ್ಯೋತಿ ಬೆಳಗುತ್ತಿದೆ. ಈ ಜ್ಯೋತಿ ನಮ್ಮನ್ನೆಲ್ಲ ಮುಂದೆ ತೆಗೆದುಕೊಂಡು ಹೋಗಲಿ, ನಮ್ಮ ಮುಂದಿನ ಜೀವನಕ್ಕೆ ಒಂದು ದಾರಿಯನ್ನು ತೋರಲಿ. ತುಂಬಾ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವೋಟ್ ಆಫ್ ಥ್ಯಾಂಕ್ಸ್. ಅದನ್ನ ಚೈತ್ರ ವಿನಯ ಅವರು ಕಂಡಕ್ಟ್ ಮಾಡ್ತಾರೆ. ಚೈತ್ರ ವಿನಯ ಅವರ ಬಗ್ಗೆ ಒಂದು ಕಿರು ಮಾತು. ಅವರು she is an active member of Basava community and a devotee of Basava. She devotes her time in learning the Basava philosophy and teaching vachanas and explaining them to younger communities. She is currently serving as BCNA board as a global events coordinator. Welcome, Chaitra, for vote of thanks. ಸರ್ವರಿಗೂ ಶರಣ ಶರಣಾರ್ಥಿಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ನೆಂತೊಲಿವನಯ್ಯ. ಸಮಾನತೆಯ ಹರಿಕಾರ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳು. Wish you all a very happy Basava Jayantotsava and happy Mother's Day to all the wonderful mothers out there. Basava Center of North America ಸಂಸ್ಥೆಯು ಇಂದು ಬಸವ ಜಯಂತಿಯನ್ನು ಆಚರಿಸಿದ್ದು, ಈ ಸಂದರ್ಭದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಲು ನಿಮ್ಮ ಮುಂದೆ ಉಪಸ್ಥಿತಳಿದ್ದೇನೆ. I am honored to be before you to deliver the vote of thanks of today's program. ಮೊದಲನೆಯದಾಗಿ ಬಸವ ಜಯಂತಿಯ ಈ ಕಾರ್ಯಕ್ರಮವನ್ನು ದೀಪ ಹಚ್ಚಿ ಬಸವ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟಿಸಿ ಪೂಜ್ಯ ಶ್ರೀ ಗಂಗಾ ಮಾತಾಜಿ ಅವರು ತಮ್ಮ ನುಡಿಗಳಿಂದ ನಮಗೆಲ್ಲ ಬಸವಣ್ಣನವರ ತತ್ವಗಳ ಬಗ್ಗೆ ಪರಿಚಯಿಸಿದ್ದಾರೆ. ಇವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ವಚನ ಸಾಹಿತ್ಯದ ಪರಿಚಯ, ವಚನಗಳ ಮಹತ್ವ, ಬಸವಣ್ಣನವರ ಸೂತ್ರಗಳನ್ನು ಪರಿಚಯಿಸಿ ನಮಗೆಲ್ಲ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀಗಳಾದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಕಾರಣಾಂತಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಾಗದ ಇಂದಿನ ಮುಖ್ಯ ಅತಿಥಿಗಳು
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣರವರು, ಬೇಲೂರು ರಾಘವೇಂದ್ರ ಶೆಟ್ಟಿ ಅವರು ನಮಗೆ ಕೃತಜ್ಞತೆಗಳನ್ನು ಕಳಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಬಸವ ತತ್ವ ಮತ್ತು ಅವರ ವಚನಗಳ ಬಗ್ಗೆ ಸವಿಸ್ತಾರವಾಗಿ ಉಪನ್ಯಾಸ ನೀಡಿದ ಶ್ರೀ ಡಿ.ಪಿ. ಪ್ರಕಾಶ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, KSIIDC ಗವರ್ಮೆಂಟ್ ಆಫ್ ಕರ್ನಾಟಕ, ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. Your preachings on over-consumerism was an eye-opening, sir. Your perspective on Basava philosophy, rational thinking, and its relevance in today's era and for today's generation is very true, which each one of us should adapt and follow. Thank you very much for those kind words that you have shared with all of us today, sir. ಈ ಕಾರ್ಯಕ್ರಮದಲ್ಲಿ ಸುಶ್ರವ್ಯವಾಗಿ ಮತ್ತು ಅರ್ಥಪೂರ್ಣವಾಗಿ ವಚನಗಳನ್ನು ಹಾಡಿದ ಕಾರ್ಯಕ್ರಮಕ್ಕೆ ವಿಶೇಷವಾದ ಕಳೆ ತಂದು ಕೊಟ್ಟಂತಹ ಪಂಡಿತ ಮೃತ್ಯುಂಜಯ ಶೆಟ್ಟರ್, ಶರಣೆ ರಶ್ಮಿ ಮಂಜುನಾಥ್, ಶರಣರಾದ ನಚಿಕೇತ್ ಯಕ್ಕುಂಡಿ, ಪ್ರಾಜ್ಞಾ ಗೌಡರ್ ರವರಿಗೆ ಗೌರವಪೂರ್ವಕ ಅಭಿನಂದನೆಗಳು. ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸ್ಟೀವ್ ರೋಚ್ ರವರು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಸಂಸ್ಥೆಯ ಕಾರ್ಯಕ್ರಮಗಳ ಅವಲೋಕನ ಮತ್ತು ಉದ್ದೇಶಗಳನ್ನು ನಮ್ಮೆಲ್ಲರಿಗೆ ವಿವರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. I wish to express our gratitude for providing encouragement. Your enthusiasm is an inspiration for all of us. We wholeheartedly thank you for your presence and your guidance. Steve Rocha, sir. ಗಣ್ಯರನ್ನು ಪರಿಚಯಿಸಿಕೊಟ್ಟ ರಶ್ಮಿ ಮಂಜುನಾಥ್, ಉಮಾ ಹುಕ್ಕೇರಿಯವರು, ಸರ್ವಾ ಪಾಟೀಲ್, ಶ್ರೀಶೈಲ ಹಾದಿಮನಿ ಸರ್ ಅವರು, ರುದ್ರಪ್ಪ ಹೇಮೇಗೌಡ, ಬಸವರಾಜ್ ಹುಕ್ಕೇರಿ, ಜಗದೀಶ್ ಬೀರಾದರ ಇವರೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದ ಬಗ್ಗೆ ಪ್ರಚಾರ ನೀಡಿದ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ, ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ, ನಮ್ಮ BCNA ಆಪ್ ಡೆವಲಪ್ ಮಾಡಿದಂತಹ ವರ್ಬೆಂಡೇನ್ ಟೀಮ್ ಮೆಂಬರ್ಸ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಿಸಿ ನಿರ್ವಹಿಸಿ ಮಾಡಿಕೊಟ್ಟ ಶರಣೆ ರಶ್ಮಿ ಮಂಜುನಾಥ್ ರವರಿಗೆ ವಿಶೇಷವಾದ ಧನ್ಯವಾದಗಳು. You've added a special fragrance to our program today. Thank you, Rashmi. Thanks a lot. We would also like to thank Sri Shaila Hadimani sir, President BCNA, for the perfect planning, flawless execution of the program, and the guidance you have extended to all of us. Thank you very much. And I cannot close my note without thanking our members and viewers across the globe. Sharana Baravam-age Prana Jeevalavayya ಎಂಬಂತೆ Zoom ಮಾಧ್ಯಮದಲ್ಲಿ YouTube ಚಾನೆಲ್ ಅಲ್ಲಿ ವೀಕ್ಷಿಸಿದ ಜಗತ್ತಿನ ಎಲ್ಲ ಶರಣ ಶರಣೆಯರು ಈ ಕಾರ್ಯಕ್ರಮದ ಯಶಸ್ಸಿನ ಕಾರಣರಾಗಿದ್ದಾರೆ. ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಸಂಸ್ಥೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. I wholeheartedly thank each and every one of you who made this program a grand success. Now I would like to hand over to Rashmi Manjunath for the closing remarks. Thank you. Thanks everyone. Rashmi. ಧನ್ಯವಾದಗಳು ಚೈತ್ರ ವಿನಯ್ ಅವರಿಗೆ ತಮ್ಮ ವಂದನಾರ್ಪಣೆಗೆ. ಥ್ಯಾಂಕ್ ಯು ವೆರಿ ಮಚ್ ಇಂಡೀಡ್. ಈಗ ಕಾರ್ಯಕ್ರಮದ ಮುಕ್ತಾಯಕ್ಕೆ ನಾವು ಬಂದಿದ್ದೀವಿ. ಈ ದಿನದ ಸಮಾರಂಭದಲ್ಲಿ ಬಸವಣ್ಣನವರ ಚೈತನ್ಯಶೀಲತೆ, ನೀತಿ ತತ್ವ ಉಪದೇಶಗಳನ್ನ, ಸಮಾಜ ಸೇವೆ, ಅವರ ಉದ್ದೇಶ ಸಾಫಲ್ಯವನ್ನ ಸವಿಸ್ತಾರವಾಗಿ ಕೇಳಿದ್ದೇವೆ. ಈ ದಿನ ಸಾರ್ಥಕವಾಗಿದೆ. ಬಸವೇಶ್ವರರು ತಿಳಿಸಿದಂತೆ ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ಈ ಭಾವನೆಯನ್ನು ಜಗತ್ತಿನಾದ್ಯಂತ ಜನತೆ ರೂಢಿಸಿಕೊಳ್ಳಲಿ ಎಂದು ನಾವೆಲ್ಲ ಆಶಿಸೋಣ. ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಹಾಗೂ ಗ್ಲೋಬಲ್ ಬಸವ ಫೌಂಡೇಶನ್ ಹೀಗೆ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ರೂಪಿಸಲಿ, ಆಯೋಜಿಸಲಿ
ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಸರ್ವರಿಗೂ ನಮಸ್ಕಾರ, ಶರಣು ಶರಣಾರ್ಥಿಗಳು.